ನಮಸ್ಕಾರ, ಕನ್ನಡಮ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ಅಂಜಲಿ ಕಿತ್ತೂರ್. ಇದೀಗ ಹೆಡ್ಲೈನ್ಸ್. ಮಾನವ ಬಂಧುತ್ವ ವೇದಿಕೆ ವತಿಯಿಂದ ರುದ್ರಭೂಮಿಯಲ್ಲಿ ಕಾರ್ಯಕ್ರಮದ ಆಯೋಜನೆ. ಮೂಢನಂಬಿಕೆ ವಿರುದ್ಧ ರಾಹುಲ್ ಜಾರಕಿಹೊಳಿ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ನಿಮಿತ್ತ ಕಾರ್ಯಕ್ರಮದ ಆಯೋಜನೆ. ರಾಜ್ಯದಲ್ಲಿ ಇಡೀ ಪಕ್ಷದ ಕಾರ್ಯಕರ್ತರು ಒಮ್ಮತದಿಂದ ಕೆಲಸ ಮಾಡುತ್ತಿದ್ದಾರೆ. ಇದೇ ನಮ್ಮ ಪಕ್ಷದ ಮೊದಲ ಗುರಿ ಎಂದ ಡಿಕೆ ಶಿವಕುಮಾರ್. ರಮೇಶ್ ಜಾರಕಿಹೊಳಿಗೆ ಟಾಂಗ್ ಕೊಟ್ಟ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯನವರ ಅಜ್ಞಾನದ ಹೇಳಿಕೆ ಹಾಸ್ಯಾಸ್ಪದವಾಗಿದೆ. ಬಿಜೆಪಿ ರಾಜ್ಯ ವಕ್ತಾರ ಎಂಬಿ ಚಿರ್ಲಿ ಲೇವಡಿ. ಚುನಾವಣೆ ಪ್ರಚಾರದ ಹಿನ್ನೆಲೆ ಬೆಳಗಾವಿಗೆ ಆಗಮಿಸಲಿದ್ದ ಸಿಎಂ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ನಿಮಿತ್ತ ಮಾನವ ಬಂಧುತ್ವ ವೇದಿಕೆ ವತಿಯಿಂದ ಸದಾಶಿವನಗರದಲ್ಲಿ ರುದ್ರಭೂಮಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ನಿಮಿತ್ತ ಮಾನವ ಬಂಧುತ್ವ ವೇದಿಕೆ ವತಿಯಿಂದ ಮೂಢನಂಬಿಕೆ ವಿರುದ್ಧ ರಾಹುಲ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಗರದ ಸದಾಶಿವನಗರ ರುದ್ರಭೂಮಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರಗಳನ್ನು ಇಂದಿನ ಪೀಳಿಗೆ ಅರಿವು ಮೂಡಿಸುವುದು, ಅಂಧಶ್ರದ್ಧೆ ವಿರುದ್ಧ ಜನಜಾಗೃತಿ ಆಂದೋಲನವನ್ನು ಮಾನವ ಬಂಧುತ್ವ ವೇದಿಕೆಯಿಂದ ಹೋರಾಟವನ್ನು ಮಾಡಲಾಗುವುದೆಂದು ಕಾರ್ಯಕ್ರಮ ಆಯೋಜಕರು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ತಿಳಿಸಿದರು. ಸರ್, 2 ವರ್ಷದ ಗ್ಯಾಪ್ ನಂತರ ಮತ್ತು ಮಾನವ ಬಂಧುತ್ವದಲ್ಲಿ ಮಶಾನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಯಾವ ರೀತಿ ಇದೆ? ಅದು ಗ್ಯಾಪ್ ಏನು ಮಾಡಿರಲಿಲ್ಲ ಸರ್. 2014ನೇ ಇಸ್ವಿಯೊಳಗೆ ಏನು ಇದನ್ನು ಮೋದಿ ವಿರೋಧಿ ಕಾರ್ಯಕ್ರಮ ಮಾಡಕತ್ತಿದ್ದೀವಿ. ಪ್ರತಿ ವರ್ಷ ಡಿಸೆಂಬರ್ 6ನೇ ತಾರೀಕಿಗೆ ಈ ಕಳೆದ 2 ವರ್ಷದೊಳಗೂ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ರಾಜ್ಯದ ಮೂಲೆ ಮೂಲೆಯೊಳಗೆ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಒಂದೇ ಒಂದು ದೊಡ್ಡ ಕಾರ್ಯಕ್ರಮವನ್ನು ಬೆಳಗಾವಿಯಲ್ಲಿ ಮಾಡ್ತಿದ್ದಿಲ್ಲ, ಅದನ್ನು ಸ್ವಲ್ಪ ಬದಲಾವಣೆ ಮಾಡಿದ್ದೀವಿ. ಈ ಸಾರಿನೂ ಕೊರೋನಾ ಮತ್ತು ಇದು ಪರಿಷತ್ತಿನ ಚುನಾವಣೆ ಇರೋದ್ರಿಂದ ಇದನ್ನು ಸರಳವಾಗಿ ಸಿಂಪಲ್ಲಾಗಿ ಮಾಡಬೇಕು ಮತ್ತು ಗೈಡ್ಲೈನ್ಗಳನ್ನು ಪಾಲಿಸಬೇಕು ಅನ್ನೋ ಕಾರಣಕ್ಕಾಗಿ ಕೆಲವೇ ಜನ ಸೇರಿ ಆ ಎಲ್ಲ ಗೈಡ್ಲೈನ್ಗಳನ್ನು ಪಾಲನೆ ಮಾಡಿ ಈ ಕಾರ್ಯಕ್ರಮವನ್ನು ಇವತ್ತು ಬೆಳಗಾವಿ ಸ್ಮಶಾನದಲ್ಲಿ ಆಚರಣೆಯನ್ನು ಮಾಡಿದ್ದೀವಿ. ಮಾನವ ಬಂಧುತ್ವ ವೇದಿಕೆ ಎಲ್ಲ ಸದಸ್ಯರೇ ಜಾಸ್ತಿ ಸೇರಿಕೊಂಡಿದ್ದೀವಿ. ಇಲ್ಲಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸರ್, ಇವಾಗ ಯುವ ನೇತೃತ್ವ ಆದಂಥ ರಾಹುಲ್ ಜಾರಕಿಹೊಳಿ ಅವರು ಈ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ. ಮತ್ತು ಈ ಕಾರ್ಯಕ್ರಮ ಯಾವ ರೀತಿ ಅವ್ರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ? ರಾಜ್ಯಾದ್ಯಂತವಾಗಿ ಈ ಕಾರ್ಯಕ್ರಮ ಯಾವ ರೀತಿ ನಡೆಯಲಿದೆ ಮುಂದೆ ಬರೋ ದಿನಗಳಲ್ಲಿ? ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗದೇ ಇರೋ ಕಾರಣಕ್ಕಾಗಿ ಸನ್ಮಾನ್ಯ ಜಾರಕಿಹೊಳಿ ಅವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದರು. ಬಹುಶಃ ಭವಿಷ್ಯತ್ತಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಮೋಚನಾ ರಥವನ್ನು ಯಾವ ಥರ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಎಳೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಿರಂತರವಾಗಿ 30 ವರ್ಷ. ಆದರೆ ಮುಂದಿನ ಪೀಳಿಗೆಗೂ ಸಹಿತ ಈ ವಿಚಾರಧಾರೆಯನ್ನು ಪಾಸ್ ಮಾಡಿದಂಥ ಒಂದು ಸಂದೇಶವನ್ನು ನಾವು ರಾಹುಲ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಾವು ಕಾಣ್ತಾ ಇದ್ದೀವಿ. ಸರ್, ಇವತ್ತಿನ ಕಾರ್ಯಕ್ರಮವನ್ನು ಯಾವ ರೀತಿ ನೋಡ್ತಾರೆ? ಈ ಥರದ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ಆಗಬೇಕು ಅಂತ ನಾವು ಬಯಸ್ತೀವಿ. ಯಾಕಂದರೆ ಮೌಢ್ಯ ನಾಶ ಆಗದೆ ಹೊರತು ನಮ್ಮ ಸಮಾಜದ ಬೆಳವಣಿಗೆ ಆಗಲಿ, ವೈಚಾರಿಕ ಚಿಂತನೆ ಆಗಲಿ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬುದ್ಧ ಬಸವ ಅಂಬೇಡ್ಕರ್ ವೈಚಾರಿಕ ಚಿಂತನೆಗಳು ಜನರ ಮನಸ್ಸಿನಲ್ಲಿ, ಜನರ ಬದುಕಿನಲ್ಲಿ ಬಂದಾಗ ಸಮಾಜದಲ್ಲಿ ಪರಿವರ್ತನೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತೈತಿ. ಆ ಕಾರಣಕ್ಕಾಗಿ ರಾಜ್ಯಾದ್ಯಂತ ಸಣ್ಣವೂ ಆಗಲಿ, ರಾಜ್ಯಾದ್ಯಂತ ಈ ಥರದ ಕಾರ್ಯಕ್ರಮಗಳು ಜಾಸ್ತಿ ಆಗಬೇಕು ಅಂತ ನಾವು ಬಯಸ್ತೀವಿ. ಈ ಸಂದರ್ಭದಲ್ಲಿ ರುದ್ರಭೂಮಿಯಲ್ಲಿ ಅಂಬೇಡ್ಕರ್ ಚಳುವಳಿಯ ವಿಚಾರವಾದಿಗಳು, ಮಾನವ ಬಂಧುತ್ವ ವೇದಿಕೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜಾರಕಿಹೊಳಿ ಹೆಬ್ಬಾಳ್ಕರ್ ನಡುವೆ ಫೈಟ್ ಅಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದರು. ಸರ್ಕಾರದ ನೆರೆ ಪರಿಹಾರ ಬೇರೆ ಏನು ಈ ಅನಾಹುತಿಗಳಾಗಿದೆ, ಆ ಸಂದರ್ಭದಲ್ಲಿ ಸರ್ಕಾರ ವೈಫಲ್ಯದ ಬಗ್ಗೆನೇ ಒಂದು ದೊಡ್ಡ ವಿಚಾರವನ್ನು ನಾವು ಪ್ರಸ್ತಾವನೆ ಮಾಡ್ತೀವಿ. ಅದಕ್ಕೆ ನಾವು ಶಾಸಕಾಂಗ ಪಕ್ಷದಲ್ಲಿ 10 ಹೆಚ್ಚು ವಿಚಾರಗಳನ್ನು ಪ್ರಸ್ತಾವನೆ ಮಾಡಬೇಕು. ಈಗ ಮಾದಾಯಿ ವಿಚಾರ ಯಾಕೆ ಅವ್ರದೇ ಗೌರ್ಮೆಂಟ್ ಇದೆ, 2 ನಿಮಿಷ ಕೂತ್ಕೊಂಡು ಯಾಕೆ ತಗರಾಳೆ ಇರುತ್ತೆ? ಈಗ ಒಂದು ಜಡ್ಜ್ಮೆಂಟ್ ಬಂದಿದೆ, ರೈಟೋ ರಾಂಗೋ, ಅದ್ರಲ್ಲಿ ನಾವು ಅಪೀಲ್ ಹಾಕಿರ್ಬೋದು, ಅದು ಬೇರೆ ವಿಚಾರ. ನೀವು ಕೆಲಸ ಮಾಡಕ್ಕೇನು, ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನೀವು ಕೂಡ ವಿಸಿಟ್ ಮಾಡ್ತೀರಿ ಎಲ್ಲ ಇದೆ. ಮಾದಾಯಿ ಜಡ್ಜ್ಮೆಂಟ್ ಬಂದ್ಮೇಲೆ ಕೆಲಸ ಮಾಡಕ್ಕಾಗಿಲ್ಲ ಅಂದ್ರೆ ಏನ್ ಗೋವಾದೇನ್ ಪಾಲಿಟಿಕ್ಸ್? ಇಲ್ಲಿ 28 ಜನ ಎಂಪಿಗಳು ಬೇಕಾ? ಗೋವಾ ಒಬ್ಬ ಎಂಪಿ ಬೇಕಾ? ಅಂದ್ರೆ ಇವ್ರಿಗೆ ರಾಜಕಾರಣ ಮಾಡ್ಕೊಂಡು ಅವ್ರಿಗೆ ಪೊಲಿಟಿಕಲ್, ನಾನು
ಏನು ಇರಿಗೇಷನ್ ಮಿನಿಸ್ಟರ್ ಆಗಿದ್ದಂಥವ್ರು ಬಸವರಾಜ ಬೊಮ್ಮಾಯಿ, ಅವ್ರಿಗೂ ಅನುಭವ ಇದೆ. ನಾನು ಅವ್ರೇನಾದ್ರು ಮಾಡ್ತಾರೆ, ಅವರು ಪೊಲಿಟಿಕಲಿ ವೀಕ್, ಅವ್ರದೇ ಕ್ಯಾಬಿನೆಟ್ ಮಿನಿಸ್ಟರ್ ಚೇಂಜ್ ಆಗ್ತಾ ಇದ್ದಾರೆ, ಇನ್ನು ನಿರ್ವಹಣೆ ಆಗ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ಇನ್ಯಾಕೆ ಒಬ್ಬ ಮಂತ್ರಿನ ಇಟ್ಕೊಂಡು ಕೂತಾರೆ? ಅದೇ ಸ್ಟೇಜ್ ಮೇಲೆ ಏನು ಮಾತಾಡಿಲ್ಲ, ಆಮೇಲೆ ಮಾತಾಡ್ತಾರೆ. ಹೇಳ್ಬೇಕಾಯ್ತು ತಿಂತ್ಕೊಂಡ್ರೆ, ಇಲ್ಲ ನಾನು ಇವ್ರು ಬೊಮ್ಮಾಯಿ ಕಡೆ ಕೆಲಸ ಮಾಡ್ತಾ ಇದ್ದೀನಿ, ಇವೆಲ್ಲ ನಾನು ಮಾಡಲ್ಲ ಅಂತ ಹೇಳಿ ನನಗೆ ಇಷ್ಟ ಇಲ್ಲ, ಇವ್ರು ಸೂಚಿಸ್ತಾ ಇದ್ದಾರೆ ಅಂತ ಹೇಳ್ಬೇಕಾಯ್ತು. ಸಿಎಂ ಬೊಮ್ಮಾಯಿ ಅವರು ಕೂಡ ಈಗ ಎಕ್ಸೆಪ್ಟ್ ಮಾಡ್ತಾ ಇಲ್ವಾ, ಅಥವಾ ಅವ್ರನ್ನ ಸೈಡ್ಲೈನ್ ಮಾಡ್ತಾ ಇದ್ದಾರೆ ಸರ್? ಏನಾರು ಅವ್ರ ಪಾರ್ಟಿಲಿ ಮಾಡ್ಕೊಳ್ಳಿ. ಗವರ್ಮೆಂಟ್ ಸ್ಟೆಬಿಲಿಟಿ ಎಲ್ಲಿದೆ? ಗವರ್ಮೆಂಟ್ ಸ್ಟೆಬಿಲಿಟಿ ಎಲ್ಲಿದೆ? ಗವರ್ಮೆಂಟ್ ಸ್ಟೆಬಿಲಿಟಿ ಸಿಎಂ ವೀಕ್ ಇದಾರೆ ಸರ್. ಹಾಗಾದ್ರೆ ಈ ಒಂದು ಮುಖ್ಯಮಂತ್ರಿ ವೀಕ್ ಮುಖ್ಯಮಂತ್ರಿ ಅಂತ ನೀವು ಅನಲೈಸ್ ಮಾಡ್ರಿ. ಏನಿಲ್ಲ, ನಾವೇನ್ ಹೇಳ್ಬೇಕಾಗಿಲ್ಲ. ಕಾಂಟ್ರಾಕ್ಟರ್ ಬೆಳಗ್ಗೆ ಅಂದ್ರೆ ಲಂಚ ಕೊಡ್ತಾ ಇರುವಂತ ಕಾಂಟ್ರಾಕ್ಟರ್ 40% ಅಂತ ಹೇಳಿದ್ದಾರೆ. 40% ಅಂತ ಹೇಳ್ತಾರೆ. ಈಗ 10% ಅಂತ ಹೇಳಿದ್ರು. ಯಾವ್ದಾದ್ರು ಕಂಪ್ಲೇಂಟ್ ಇತ್ತಾ? ಯಾರು ಮಾತಾಡ ಎಲೆಕ್ಷನ್ ಟೈಮಲ್ಲಿ ಭಾಷಣ ಮಾಡಿದ್ರು. ಅದಾದ್ಮೇಲೆ ತನಿಖೆ ಮಾಡಿಸ್ಬೇಕಾಯ್ತು. 10% ಯಾರು ಇಸ್ಕೊತಾವ್ರೆ? ಶಿವಕುಮಾರ್ ಎಷ್ಟು ಇಸ್ಕೊತಾವ್ರೆ? ಸಿದ್ದರಾಮಯ್ಯ ಎಷ್ಟು ಇಸ್ಕೊತಾ ಇದ್ದಾರೆ? ಇನ್ನೊಬ್ರು ಯಾರು ಇಸ್ಕೊತಾ ಇದ್ದಾರೆ ಅಂತ 10% ತನಿಖೆ ಮಾಡಿಸ್ಬೋದಾಯ್ತು ಪ್ರೈಮ್ ಮಿನಿಸ್ಟರ್. ಯಾಕೆ ಮಾಡಿಸಲಿಲ್ಲ? ಈಗ 40% ಅಂತ ದೊಡ್ಡ ಲಿಸ್ಟೇ ಕೊಟ್ಟಿದ್ದಾರೆ. MLA ಇಷ್ಟು ದುಡ್ಡು, MP ದುಡ್ಡು ಇಷ್ಟು, ತನಿಖೆ ಮಾಡಿಸ್ಲಿ. ಆಮೇಲೆ ಬೇರೆ ಅವ್ರಿಗೂ ಕೊಟ್ಟಿಲ್ಲ. ಕಾಂಟ್ರಾಕ್ಟ್ ಅಸೋಸಿಯೇಷನ್ ರಿಜಿಸ್ಟರ್ಡ್ 1 ಲಕ್ಷ ಕಾಂಟ್ರಾಕ್ಟರ್ಸ್ ಇದ್ದಾರೆ. 1 ಲಕ್ಷ. ದಿ ಮೋಸ್ಟ್ ಕರಪ್ಟಿವ್ ಗವರ್ಮೆಂಟ್ ಆಫ್ ದಿಸ್ ಕಂಟ್ರಿ. ಇಡೀ ದೇಶದ ಅತಿ ಹೆಚ್ಚು ಕರಪ್ಷನ್ ಈ ರಾಜ್ಯ. ಸರ್, ಈಶ್ವರಪ್ಪನವ್ರು ಕೇಳ್ತಾರೆ, ಡಿ.ಕೆ. ಶಿವಕುಮಾರ್ ಅವರು ತಿಹಾರ್ ಜೈಲಿಗೆ ಎದಕ್ಕೆ ಹೋಗಿದ್ರು? ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಾರೆ, ಅವ್ರು ತಿಹಾರ್ ಜೈಲಿಗೆ ಹೋಗಿದ್ರು. ಅಲ್ಲಪ್ಪ, ತಿಹಾರ್ ಜೈಲಿಗೆ ಯಾಕೆ ಹೋದೆ ಅಂತಂದ್ರೆ ಇವ್ರು ಕಳಿಸಿದ್ರು, ನಾವು ನೀವು ಕಳಿಸೋದಕ್ಕೆ ನಿಮ್ ಜೊತೆ ಸಪೋರ್ಟ್ ಮಾಡಲಿಲ್ಲ, ನಿಮ್ ಜೊತೆ ಬರಲಿಲ್ಲ, ಅದಕ್ಕೆ ನಾನು ಕಳಿಸಿದ್ರು. ಭ್ರಷ್ಟಾಚಾರಕ್ಕೆ ಸಾಥ್ ಕೊಡ್ಲಿಲ್ಲ ಅಂತ ಹೇಳಿ ಬಿಜೆಪಿ ಸೇರಿದ್ರೆ ಹೋಗ್ತಿರಲಿಲ್ಲ. ಹಾಗಾದ್ರೆ ಎಲ್ಲ ಗೊತ್ತಿದೆಯಲ್ಲ, ಎಲ್ಲ ರೆಕಾರ್ಡ್ಗಳೆಲ್ಲ ಇದೆಯಲ್ಲ. ವಿರೋಧಿ ಪಕ್ಷದ ನಾಯಕ ಸಿದ್ದರಾಮಯ್ಯನವರ ಅಜ್ಞಾನದ ಹೇಳಿಕೆ ಹಾಸ್ಯಾಸ್ಪದವಾಗಿದೆ ಎಂದು ಬಿಜೆಪಿ ವಕ್ತಾರ ಎಂಬಿ ಜಿರ್ಲಿ ಲೇವಡಿ ಮಾಡಿದರು. ವಿರೋಧಿ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ಅಜ್ಞಾನದ ಹೇಳಿಕೆ ಹಾಸ್ಯಾಸ್ಪದವಾಗಿದೆ ಎಂದು ಬಿಜೆಪಿ ರಾಜ್ಯ ವಕ್ತಾರ ಎಂಬಿ ಜಿರ್ಲಿ ಲೇವಡಿ ಮಾಡಿದರು. ಸೋಮವಾರ ನಗರದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಪರಿಷತ್ ಚುನಾವಣೆಯ ಪ್ರಚಾರದ ಹಿನ್ನೆಲೆಯಲ್ಲಿ ಮಂಗಳವಾರ ಬೆಳಗಾವಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗಮಿಸಲಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಂಗಳವಾರ ಕಿನೆಯಲ್ಲಿ ಕಾರ್ಯಕರ್ತರ ಜೊತೆ ಸಭೆ ನಡೆಸಲಿದ್ದಾರೆ ಎಂದರು. ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆಸಿದರೆ ಬಿಜೆಪಿ ವಿರುದ್ಧ ಸದಸ್ಯರು ಮತ ಚಲಾಯಿಸುವ ಭಯದಿಂದ ಮಾಡುತ್ತಿಲ್ಲ ಸರ್ಕಾರ ಎಂದಿದ್ದಾರೆ. ಸಿದ್ದರಾಮಯ್ಯ ಅವರು ನ್ಯಾಯವಾದಿಯೂ ಹೌದು. ಅವರಿಗೆ ಚುನಾವಣೆ ನಡೆಸುವುದು ಚುನಾವಣಾ ಆಯೋಗ ವಿನಃ ಸರ್ಕಾರ ಅಲ್ಲ ಎಂದು ಲೇವಡಿ ಮಾಡಿದರು. ಎಲ್ಲ ನಾಯಕರು ಕೂಡ ಈ ವಿಧಾನ ಪರಿಷತ್ ಚುನಾವಣೆಯ ಸಂಬಂಧವಾಗಿ ಚರ್ಚೆಯನ್ನು ಮಾಡೋರಿದ್ದಾರೆ. ತದನಂತರದಲ್ಲಿ 12:30 ಗಂಟೆಗೆ ಪತ್ರಿಕಾ ಮಿತ್ರರ ಕೂಡ ಸಂವಾದವನ್ನು ನಾವು ಏರ್ಪಾಡು ಮಾಡಿದ್ದೀವಿ. ಅದನ್ನು ಈಗಿನ ಪ್ರಕಾರ ರಿಜೆಂಟಾ ರೆಸಾರ್ಟ್ಸ್ ಕಿನೆ ಹೋಟೆಲ್ದಲ್ಲಿ ನಾವು ಮಾಡ್ತಾ ಇದ್ದೇವೆ. ನಿಮಗೆ ಮತ್ತೊಮ್ಮೆ ಆ ಕುರಿತು ಸವಿಸ್ತಾರವಾದಂಥ ಮಾಹಿತಿಯನ್ನು ನಮ್ಮ ಮಾಧ್ಯಮ ಮುಖ್ಯಸ್ಥರಾಗಿರುವಂಥವರು ನೀಡ್ತಾರೆ. ಈ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನು ತಮ್ಮ ಕೂಡ ಹಂಚಿಕೊಳ್ಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ 7 ವರ್ಷಗಳ ಕಾಲಾವಧಿಯಲ್ಲಿ ಗ್ರಾಮ ಸ್ವರಾಜ್ಯದ ಕನಸನ್ನು, ಗ್ರಾಮದ ಸಬಲೀಕರಣಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥ ಚಿಂತನೆಯಲ್ಲಿ ಬಹಳ ದೊಡ್ಡದಾದಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದರ ಕೂಡ ಕರ್ನಾಟಕ ರಾಜ್ಯ ಸರ್ಕಾರವೂ ಸಹ ಈ ಒಂದು ಗ್ರಾಮ ಸ್ವರಾಜ್ಯ ಯೋಜನೆ ಏನಿದೆ, ದೀನ್ ದಯಾಳ್ ಉಪಾಧ್ಯಾಯರ ಒಂದು ಚಿಂತನೆ, ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಮುಟ್ಟುವಂಥ ಸೌಕರ್ಯಗಳನ್ನು, ಸೌಲಭ್ಯಗಳನ್ನು, ಅದು ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಶೈಕ್ಷಣಿಕವಾಗಿ ಆಗಿರ್ಬೋದು, ಗ್ರಾಮ ಮಟ್ಟದಲ್ಲಿಯೇ ಒದಗಿಸುವಂಥ ಹಲವಾರು ಕಾರ್ಯಕ್ರಮಗಳನ್ನು ಕೊಡಬೇಕು ಅನ್ನುವಂಥ ಒಂದು ಚಿಂತನೆ ನಡೆದಿದೆ. ನೀವೆಲ್ಲರೂ ಗಮನಿಸಿರೋ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಒಂದು ಯೋಜನೆಯನ್ನು ನಾವು
ಘೋಷಣೆಯನ್ನು ಮಾಡಿದ್ದೀವಿ. ಗ್ರಾಮ ಒಂದು ಏಕ ಬಿಂದುವಾಗಿ ಗ್ರಾಮ 1 ಅನ್ನುವಂಥದ್ದನ್ನು ಗ್ರಾಮ ಮಟ್ಟದಲ್ಲಿಯೇ ಇರುವಂಥ ಹಲವಾರು ಸಮಸ್ಯೆಗಳಿಗೆ, ಅದು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ಯಾವುದಾದರೂ ರಂಗದಾಗಿರ್ಬೋದು, ಡೆವಲಪ್ಮೆಂಟಲ್ ಆಗಿರ್ಬೋದು, ಎಲ್ಲ ವಿಚಾರಗಳನ್ನು ಗ್ರಾಮ ಪಂಚಾಯಿತಿಯ ಲೆವೆಲದಲ್ಲೇ ನಡಿಬೇಕು ಅನ್ನುವಂಥದ್ದು ಒಂದು ಚಿಂತನೆ. ಅದರ ಕೂಡ ಗ್ರಾಮದ ಜನ, ಹಳ್ಳಿಗಳ ಜನ ಹೋಬಳಿ ಮಟ್ಟಕ್ಕೆ ಆಗಲಿ, ತಾಲೂಕಾ ಮಟ್ಟಕ್ಕಾಗಲಿ ಅಥವಾ ಜಿಲ್ಲಾ ಮಟ್ಟಕ್ಕೆ ಬರಬಾರ್ದು, ಅಲ್ಲಿಯೇ ಅವರಿಗೆ ಎಲ್ಲ ಸೌಕರ್ಯಗಳನ್ನು ಕೊಡೋ ದೃಷ್ಟಿಕೋನದಿಂದ ಗ್ರಾಮ 1 ಅನ್ನುವಂಥ ಒಂದು ಯೋಜನೆಯನ್ನು ಈಗಾಗಲೇ ನಾವು ಘೋಷಣೆಯನ್ನು ಮಾಡಿದ್ದೀವಿ. ಮತ್ತು ಅದಕ್ಕೆ ಬೇಕಾಗಿರುವಂಥ ಹಣವನ್ನು ಸಹ 2,500 ಕೋಟಿ ರೂಪಾಯಿಗಳನ್ನು ಈಗಾಗಲೇ ತೆಗೆದಿರಿಸಿದ್ದಾರೆ. ಒಂದು ಮಾತು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ. ಯಾವ ರೀತಿಯಾಗಿ ಸಂವಿಧಾನದ ಅಡಿಯಲ್ಲಿ ಪಾರ್ಲಿಮೆಂಟ್ ನಡೆಯುತ್ತೆ ಕೇಂದ್ರದಲ್ಲಿ, ಯಾವ ರೀತಿಯಾಗಿ ಸಂವಿಧಾನದ ಅಡಿಯಲ್ಲಿ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳು ಕೆಲಸ ಮಾಡುತ್ತೋ, ಅದೇ ರೀತಿಯಲ್ಲಿ ಅಂಡರ್ ದಿ ಡಿಸೆಂಟ್ರಲೈಸೇಷನ್ ಆಫ್ ದಿ ಪವರ್ಸ್, ಲೆಜಿಸ್ಲೇಟಿವ್ ಪವರ್ಸ್, ಅದನ್ನು ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಗಳನ್ನು ಸಬಲೀಕರಣ ಮಾಡೋದರ ಮುಖಾಂತರ ಅದನ್ನು ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು ಅನ್ನುವಂಥ ಒಂದು ಬಹುದೊಡ್ಡ ಚಿಂತನೆ ಪ್ರಾರಂಭವಾಗಿದೆ. ಆದ್ದರಿಂದಲೇ 2024 ಮುಂಚೆ ಎಲ್ಲ ಗ್ರಾಮ ಪಂಚಾಯಿತಿಗಳನ್ನು ಜಾಲತಾಣಗಳ ಒಂದು ಸಂಪರ್ಕವನ್ನು ಕಲ್ಪಿಸಬೇಕು ಅನ್ನುವಂಥ ಚಿಂತನೆ ಪ್ರಾರಂಭವಾಗಿದೆ. ಎವ್ರಿ ಗ್ರಾಮ ಪಂಚಾಯತ್ ಶುಡ್ ಬಿ ಕನೆಕ್ಟೆಡ್ ವಿತ್ ಇಂಟರ್ನೆಟ್. ಮತ್ತು ಕೊಡುವಂಥ ಎಲ್ಲ ಸೌಲಭ್ಯಗಳು ಡಿಜಿಟಲೈಸ್ ಆಗಬೇಕು. ಎಲ್ಲ ಸೌಕರ್ಯಗಳು, ಅದು ಏನೇ ಆಗಿರ್ಬೋದು, ಅದು ಒಂದು ವಿಧವಾ ವೇತನ ಆಗಿರ್ಬೋದು, ಅಲ್ಪ ಆಗಿರುವಂಥ ಒಬ್ಬ ವ್ಯಕ್ತಿಗೆ ಆಗಿರ್ಬೋದು, ಅಥವಾ ವೃದ್ಧಾಪ್ಯ ವೇತನ ಆಗಿರ್ಬೋದು, ರೈತರಿಗೆ ಕೊಡುವಂಥ ಹಣ ಆಗಿರ್ಬೋದು, ಎಲ್ಲ ಹಣಗಳನ್ನು ಗ್ರಾಮ ಪಂಚಾಯಿತಿಗಳ ಮುಖಾಂತರ ಡಿಜಿಟಲೈಸ್ ಮಾಡುವಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಹಮ್ಮಿಕೊಂಡಿವೆ. ಗ್ರಾಮೀಣ ಜಿಲ್ಲಾ ಘಟಕದ ಅಧ್ಯಕ್ಷ ಸಂಜಯ್ ಪಾಟೀಲ್, ಶಾಸಕ ಅನಿಲ್ ಬೆನ್ಕೆ, ಬಿಜೆಪಿ ಮುಖಂಡರಾದ ಶರತ್ ಪಾಟೀಲ್, ಬಸವರಾಜ್ ಎಂಕಚ್ಚಿ, ಸುಭಾಷ್ ಪಾಟೀಲ್ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಸದಾಶಿವನಗರದಲ್ಲಿರುವ ಅಮ್ಮ ಭಗವಾನ್ ಧ್ಯಾನ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ದೀಪೋತ್ಸವ ಆಚರಿಸಲಾಯಿತು. ಸದಾಶಿವನಗರದಲ್ಲಿರುವ ಶ್ರೀ ಪರಮಜ್ಯೋತಿ ಅಮ್ಮನವರ ಭಗವಾನ ಧ್ಯಾನ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ನಡೆಯಿತು. ಆರಂಭದಲ್ಲಿ ಅಮ್ಮ ಭಗವಾನಗೆ ಆರತಿ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಅದರ ನಂತರ 108 ಬಾರಿ ಮೂಲ ಮಂತ್ರ ಜಪ ಮಾಡಲಾಯಿತು. ಶ್ರೀ ಪರಮಜ್ಯೋತಿಯವರ ಪಾದಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ಸಾಮೂಹಿಕ ಭಜನಾ ಪಠಣದ ನಂತರ ಭಕ್ತರ ಪರವಾಗಿ ದೀಪ ಬೆಳಗಿಸಲಾಯಿತು. ಮಹಾಮಂಗಳಾರತಿಯೊಂದಿಗೆ ಈ ವಿಶೇಷ ದೀಪೋತ್ಸವ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಪುಟ್ಟ ವಿರಾಮ. अरे बाप रे, पहा तर कितीही गर्दी. पोतदार ज्वेलर्सचे पण कमाल आहे ना. का असू नये. 122 वर्षांपासून ग्राहकांना खरे सोने, चांगली वागणूक व प्रामाणिक सेवा जी मिळत आली आहे. म्हणूनच इंडियन ट्रेड बोर्डने सुवर्ण पदकाने सन्मानित केले आहे. असा कोणताही दागिना नाही जो इथे बनविला जात नाही. अशी कुठलीही मूर्ती नाही जी इथे बनविली जात नाही. हिरा, पन्ना, माणिक असो वा मोती, येथे सर्व काही मिळते. अशिक्षित व्यक्तीही येथे सोने चांदी खरेदीसाठी आल्यास घेतलेला दागिना व सरळ व्यवहार मिळवितो. येथे काही स्कीम नाही, डिस्काउंट नाही आणि बहुमानही नाही. सरळ सुरळीत व्यवहारच यांची ओळख आहे. या राजेशाही शोरूम मध्ये ग्राहकांच्या सुविधांसाठी वेगवेगळ्या मजल्यावर सोने व चांदीचे दागिने उपलब्ध केलेले आहेत. यांचा विश्वास हाच यांची खरी ओळख आहे. हॉलमार्कच्या सर्वात कमी वेस्टेज असलेल्या दागिन्यांचे पहिले ठिकाण म्हणजे फक्त पोतदार ज्वेलर्स, बेळगाव.
होटल आदर्श पैलेस। लजीज खाने के साथ यहाँ है बेहतरीन रूम्स, रहने के लिए स्टैंडर्ड रूम्स और सूट रूम्स। साथ ही साथ मौजूद है कई सारी क्वालिटियों से भरपूर स्टैंडर्ड डिलक्स रूम्स और डिलक्स सूट रूम्स। लग्जरियस लाइफ का अनुभव लेना है तो एक बार अवश्य भेंट दें। शादी और इतर प्रोग्राम्स के लिए प्लैटिनम हॉल और मिलेनियम हॉल। होटल आदर्श पैलेस, लिंगराज कॉलेज के पास, कॉलेज रोड, बेलगाव। ವಿರಾಮದ ನಂತರ ಮತ್ತೆ ಸ್ವಾಗತ. ಖಾನಾಪುರ ನಗರದ ಬೆಳಗಾವಿ ಪಂಜಿ ಹೆದ್ದಾರಿಯಲ್ಲಿ ಹೈಟೆಕ್ ಬೀದಿ ದೀಪಗಳು ಬಂದಿರುವುದರಿಂದ ರಾತ್ರಿ ವೇಳೆ ಪ್ರಯಾಣಿಕರಿಗೆ ತೊಂದರೆ ಉಂಟಾಗುತ್ತದೆ ಎಂದು ಖಾನಾಪುರ ನಗರದ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಖಾನಾಪುರ ನಗರದ ಬೆಳಗಾವಿ ಪಣಜಿ ಹೆದ್ದಾರಿಯಲ್ಲಿ ಕಳೆದ ಕೆಲವು ವರ್ಷಗಳಿಂದ ಹೈಟೆಕ್ ಬೀದಿ ದೀಪಗಳು ಮುಚ್ಚಿರುವುದರಿಂದ ರಾತ್ರಿ ವೇಳೆ ವಾಹನ ಸವಾರರು ಹಾಗೂ ಹೆದ್ದಾರಿಯಲ್ಲಿ ಸಂಚರಿಸುವ ಪ್ರಯಾಣಿಕರು ಕತ್ತಲೆಯಲ್ಲಿ ಪರದಾಡುವಂತಾಗಿದೆ. ವಾಹನ ಮಾಲೀಕರು ತಮ್ಮ ವಾಹನಗಳಿಗೆ ಲೈಟ್ ಹಾಕಿದರೂ ಪಾದಚಾರಿಗಳು ಕತ್ತಲಲ್ಲಿಯೇ ಸಂಚರಿಸುವುದರಿಂದ ರಾತ್ರಿ ವೇಳೆ ಮಹಿಳೆಯರು, ಮಕ್ಕಳಿಗೆ ತೀವ್ರ ತೊಂದರೆಯಾಗುತ್ತಿದೆ. ಖಾನಾಪುರ ನಗರದ ಬೆಳಗಾವಿ ಪಣಜಿ ಹೆದ್ದಾರಿಯ ಬಸ್ ನಿಲ್ದಾಣದಿಂದ ಮೀನು ಮಾರುಕಟ್ಟೆವರೆಗೆ ಇರುವ ಹೈಟೆಕ್ ಬೀದಿ ದೀಪಗಳು ಸ್ಥಗಿತಗೊಂಡಿದ್ದು ರಾತ್ರಿ ವೇಳೆ ಕಳ್ಳತನದ ಭೀತಿ ಹೆಚ್ಚಿದೆ. ಏಕೆಂದರೆ ಈ ಮಾರ್ಗದಲ್ಲಿ ವಿವಿಧ ವ್ಯಾಪಾರಿ ವರ್ಗಗಳ ಅಂಗಡಿಗಳು, ಬ್ಯಾಂಕ್ಗಳು, ಸೊಸೈಟಿಗಳಿವೆ. ಹಾಗಾಗಿ ಕಳ್ಳರಿಗೆ ಈ ಕತ್ತಲೆ ಲಾಭವಾಗುವ ಸಾಧ್ಯತೆ ಇದೆ. ಹೈಟೆಕ್ ಬೀದಿ ದೀಪಗಳು ಮುಚ್ಚಿ 1 ವರ್ಷ ಕಳೆದರೂ ಇನ್ನೂ ಈ ಹೈಟೆಕ್ ಬೀದಿ ದೀಪಗಳನ್ನು ಅಳವಡಿಸಿಲ್ಲ. ಇದಕ್ಕೆ ನಗರ ಪಂಚಾಯಿತಿ ಹಾಗೂ ಜನಪ್ರತಿನಿಧಿಗಳು ದುರ್ಲಕ್ಷ್ಯ ವಹಿಸಿದ್ದಾರೆ. ಇದರಿಂದ ಖಾನಾಪುರ ನಗರದ ನಾಗರಿಕರು ತೀವ್ರ ಆಕ್ರೋಶಗೊಂಡಿದ್ದಾರೆ. ಖಾನಾಪುರ ನಗರದ ಬೆಳಗಾವಿ ಪಣಜಿ ಹೆದ್ದಾರಿಯಲ್ಲಿ ಮುಂದಿನ 4 ದಿನಗಳಲ್ಲಿ ಹೈಟೆಕ್ ಬೀದಿ ದೀಪಗಳನ್ನು ಅಳವಡಿಸದಿದ್ದರೆ ರಸ್ತೆ ತಡೆ ನಡೆಸಿ ನಗರ ಪಂಚಾಯತ್ ಮೇಲೆ ಮೋರ್ಚಾ ನಡೆಸಲಾಗುವುದು ಎಂದು ಕದಬಾ ಫೌಂಡೇಶನ್ ಅಧ್ಯಕ್ಷ ಜಾರ್ಡನ್ ಗೋನ್ಸಾಲ್ವಿಸ್ ಎಚ್ಚರಿಸಿದ್ದಾರೆ. ಸುಹಾಸ್ ಪಾಟೀಲ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಖಾನಾಪುರ. ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಯಾದರೂ ವೈದ್ಯರು ಮತ್ತು ರೋಗಿಯ ಮಧ್ಯದಲ್ಲಿ ವಿಶ್ವಾಸ ಕಡಿಮೆಯಾಗಿದೆ ಎಂದು ಡಾಕ್ಟರ್ ಸುರೇಶ್ ಕುಲ್ಬಾ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಯಾದರೂ ವೈದ್ಯ ಮತ್ತು ರೋಗಿಯ ಸಂಬಂಧದಲ್ಲಿ ವಿಶ್ವಾಸ ಕಡಿಮೆಯಾಗಿದೆ. ಇದಕ್ಕೆ ಕಾರಣ ಸರ್ಕಾರ ವೈದ್ಯಕೀಯ ಕ್ಷೇತ್ರವನ್ನು ವ್ಯಾಪಾರೀಕರಣಗೊಳಿಸುವುದೇ ಮುಖ್ಯ ಕಾರಣ ಎಂದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕರ್ನಾಟಕ ಬ್ರಾಂಚ್ನ ಡಾಕ್ಟರ್ ಸುರೇಶ್ ಕಲ್ಬಾ ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ನಗರದ IMA ಸಭಾಂಗಣದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವೈದ್ಯರು ಹಾಗೂ ರೋಗಿಗಳ ನಡುವೆ ಸಂಬಂಧ ಮೊದಲಿನ ಥರ ಇಲ್ಲ. ವೈದ್ಯಕೀಯ ಕ್ಷೇತ್ರದಲ್ಲಿ ಸರ್ಕಾರ ಮಾಡಿರುವ ವ್ಯಾಪಾರೀಕರಣ ಮಾಡಿರುವುದು ಇದಕ್ಕೆ ಮೂಲ ಕಾರಣ. ಸರ್ಕಾರ ಎಲ್ಲರಿಗೂ ಮೆರಿಟ್ ಮೇಲೆ ಉಚಿತವಾಗಿ ನೀಡಿ ಜನರಿಗೆ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡುವ ಕೆಲಸ ಮಾಡಬೇಕೆಂದು ಆಗ್ರಹಿಸಿದರು. ಭಾರತ ಹಳ್ಳಿಗಳ ದೇಶ, ಕೃಷಿಕರೇ ದೇಶದ ಬೆನ್ನೆಲುಬು. ಆದ್ದರಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಉತ್ತಮ ಆರೋಗ್ಯ ರಕ್ಷಣೆ ಮತ್ತು ಚಿಕಿತ್ಸಾ ಸವಲತ್ತುಗಳನ್ನು ನೀಡುವಂತೆ ಸರ್ಕಾರದೊಂದಿಗೆ ಸಹಕರಿಸುವುದು ಮತ್ತು ಭಾಗವಹಿಸುವುದು ನಮ್ಮ ಪ್ರಾಥಮಿಕ ಗುರಿಯಾಗಿದೆ. ನಮ್ಮ ದೇಶ ಇಲ್ಲಿಯವರೆಗೆ ದೇಶೀಯ ಉತ್ಪನ್ನ GDP 1.5% ಕಡಿಮೆ ಖರ್ಚು ಮಾಡುತ್ತಿದೆ ಎಂದರು. ಒಂದನೇದಾಗಿ ವೈದ್ಯರ ಮೇಲೆ ಹಲ್ಲೆಯನ್ನು ತಡೆಗಟ್ಟುವಲ್ಲಿ ಸರ್ಕಾರ ಪರಿಣಾಮಕಾರಿಯಾದ ಒಂದು ಕಾನೂನು ತರಬೇಕು. ಎರಡನೇದಾಗಿ ವೈದ್ಯಕೀಯ ಶಿಕ್ಷಣವನ್ನು ಉಚಿತ ಅಥವಾ ಕಮ್ಮಿ ದರದಲ್ಲಿ ಮಾಡಿ ಸಮಾಜಕ್ಕೆ ಕಮ್ಮಿ ದರದಲ್ಲಿ ಆರೋಗ್ಯ ರಕ್ಷಣಾ ಕಾರ್ಯಕ್ರಮಗಳು ಚಿಕಿತ್ಸೆ ಸಿಗುವಂತೆ ಸರ್ಕಾರ ಪ್ರತಿಸ್ಪಂದಿಸಬೇಕು. ನಾವು ಕೂಡ ಈ ಬಗ್ಗೆ ಸರ್ಕಾರದೊಂದಿಗೆ ಕೈ ಜೋಡಿಸಲಿಕ್ಕೆ ಸಿದ್ಧರಿದ್ದೇವೆ. ಮೂರನೇದಾಗಿ ಆರೋಗ್ಯ ರಕ್ಷಣಾ ಕಾರ್ಯಕ್ರಮಗಳಲ್ಲಿ ನೀವು ಈಗಾಗಲೇ ಹೇಳಿದಂತೆ ಯಾವುದೇ ಹಳ್ಳಿಯಲ್ಲಿ ನಾವು ವೈದ್ಯರನ್ನು ಕಳಿಸಲಿಕ್ಕೆ ರಾಜ್ಯ ಸರ್ಕಾರದೊಂದಿಗೆ ಅಥವಾ ಕೇಂದ್ರ ಸರ್ಕಾರದೊಂದಿಗೆ ಸಹಕರಿಸಲು ಸಿದ್ಧರಿದ್ದೇವೆ. ಸರ್ಕಾರ ಹಳ್ಳಿಗಳಲ್ಲಿ ಉತ್ತಮ ಸೌಲಭ್ಯಗಳನ್ನು ನೀಡಿ ಈ ನಿಟ್ಟಿನಲ್ಲಿ ಸಹಕರಿಸಬೇಕಂತ ನಮ್ಮದು ಕೂಡ ಕಳಕಳಿಯ ವಿನಂತಿ. ಈ ಮೂಲಕ
ಸರ್ಕಾರ ಮತ್ತು ಖಾಸಗಿ ವೈದ್ಯರು ಜತೆಯಾಗಿ ಕೆಲಸ ಮಾಡಿ ನಮ್ಮ ದೇಶದ ಆರೋಗ್ಯ ವ್ಯವಸ್ಥೆಯನ್ನು ಉತ್ತಮಪಡಿಸುವಲ್ಲಿ ನಾವು ಸರ್ಕಾರವು ಮುಂದೆ ಬರಬೇಕು, ಎಲ್ಲ ವೈದ್ಯರು ಮುಂದೆ ಬರಬೇಕಂತ ನಮ್ಮ ಕಳಕಳಿಯ ವಿನಂತಿ. ಮತ್ತೆ ಈಗ ನಕಲಿ ವೈದ್ಯರು ಹಾವಳಿ ಜಾಸ್ತಿ. ಹೌದು, ನೋಡಿ, ನಕಲಿ ವೈದ್ಯರು ಜಾಸ್ತಿ ಆಗಲಿಕ್ಕೆ ಈ ಸರ್ಕಾರವೇ ಕಾರಣ. ನಕಲಿ ವೈದ್ಯರ ವಿರುದ್ಧ ಪರಿಣಾಮಕಾರಿ ಯಾವುದೇ ಕಾನೂನು ಇದ್ದರೆ ಖಂಡಿತ ನಕಲಿ ವೈದ್ಯಕೀಯ ಕಮ್ಮಿ ಆಗ್ತದೆ. ಆದರೆ ಸರ್ಕಾರವೇ ಕೆಲವು ಸಾರಿ ಹೋದ ವರ್ಷ ನಕಲಿ ವೈದ್ಯರಿಗೆ ಟ್ರೈನಿಂಗ್ ನೀಡಿ, ಈ ರಮೇಶ್ ಕುಮಾರ್ ಮಂತ್ರಿ ಆಗಿದ್ದ ಟ್ರೈನಿಂಗ್ ನೀಡಿ ಅವರಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡೋ ಜ್ಞಾನ ಕೊಡ್ತೇವಂತ ಅನೌನ್ಸ್ ಮಾಡಿದರು. ಇಂಥ ಎಲ್ಲ ಅನೌನ್ಸ್ಮೆಂಟ್ಸ್ಗಳು ಸರ್ಕಾರದಿಂದ ಆಗಬಾರ್ದು. ಇಂಥ ಅನೌನ್ಸ್ಮೆಂಟ್ಗಳಿಂದಲೇ ನಕಲಿ ವೈದ್ಯರು ಧೈರ್ಯಗೊಂಡು ಇಂಥದ್ದನ್ನು ಮಾಡ್ತಾಯಿದ್ದಾರೆ. ಖಂಡಿತ ನಕಲಿ ವೈದ್ಯರಿಂದ ಸಾರ್ವಜನಿಕ ಆರೋಗ್ಯಕ್ಕೆ ತೊಂದರೆ ಇದೆ. ಈಗ ನಮ್ಮ ದೇಶದಲ್ಲಿ ಸಾಕಷ್ಟು ಜನ ವೈದ್ಯರು ಇದ್ದಾರೆ. 12 ಲಕ್ಷದಷ್ಟು ಆಧುನಿಕ ವೈದ್ಯರು ಮತ್ತು 6.8 ಲಕ್ಷದಷ್ಟು ಆಯುರ್ವೇದಿಕ್ ವೈದ್ಯರಿದ್ದಾರೆ. ಇವರನ್ನು ಸರಿಯಾಗಿ ಉಪಯೋಗಿಸಿಕೊಂಡಲ್ಲಿ ನಮಗೆ ಸರಿಯಾದ ಆರೋಗ್ಯ ಚಿಕಿತ್ಸೆ ನೀಡುವಲ್ಲಿ ಖಂಡಿತ ಸಾಧ್ಯ ಇದೆ. ಈ ಎಲ್ಲ ವೈದ್ಯರನ್ನು ಸರಿಯಾಗಿ ಬಳಸಿಕೊಂಡು ಆರೋಗ್ಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕಂತ ನಾವು ಸರ್ಕಾರವನ್ನು ಕೇಳಿಕೊಳ್ತೇವೆ. ಸರ್, ಇವಾಗ ಸುವರ್ಣ ಅಧಿವೇಶನ ನಡೀತದೆ, ಅವಾಗಿಂತ ಮನವಿ ಸಲ್ಲಿಸ್ತಾರೆ ಸರ್? ಅಲ್ಲ, ನಾವು ಈಗಾಗಲೇ ಕೆಲವು ಸಾರಿ ಮನವಿ ಸಲ್ಲಿಸಿದ್ದೇವೆ. ಬಹುಶಃ ಈ ಅಧಿವೇಶನಕ್ಕಾಗಿಲ್ಲ, ಇದರ ಮೊದಲೇ. ಅಲ್ಲ, ಈಗಾಗಲೇ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಹಾಗೂ ವೈದ್ಯಕೀಯ ಶಿಕ್ಷಣವನ್ನು ನಿಯಂತ್ರಿಸುವ NMC ರಾಷ್ಟ್ರೀಯ ಆರೋಗ್ಯ ಪರಿಷತ್ತು ಇವರೆಲ್ಲರಿಗೆ ಕೂಡ ನಾವು ಈಗಾಗಲೇ ಪತ್ರವನ್ನು ಬರೆದಿದ್ದೇವೆ. ಇಷ್ಟವರೆಗೆ ಯಾವುದು ಪ್ರತಿಕ್ರಿಯೆ ಬಂದಿಲ್ಲ ಅಥವಾ ಆ್ಯಕ್ಷನ್ ಕೂಡ ಆಗಿಲ್ಲ. ಭಾರತದಲ್ಲಿ ಸುಮಾರು 12 ಲಕ್ಷದಷ್ಟು ವೈದ್ಯರಿದ್ದಾರೆ. 6.8 ಲಕ್ಷದಷ್ಟು ಆಯುಷ್ ವೈದ್ಯರಿದ್ದಾರೆ. 1.5 ಲಕ್ಷಕ್ಕಿಂತ ಜಾಸ್ತಿ ನಕಲಿ ವೈದ್ಯರಿದ್ದಾರೆ. ಈ ನಕಲಿ ವೈದ್ಯರ ಹಾವಳಿಯಿಂದ ಸಾರ್ವಜನಿಕರ ರಕ್ಷಣೆ ಮಾಡುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜಶ್ರೀ ಅನ್ಗೋಳ್, ಡಾಕ್ಟರ್ ಸುರೇಶ್ ಕುಲ್ಬಾ, ಡಾಕ್ಟರ್ ಶಿವಕುಮಾರ್, ಡಾಕ್ಟರ್ GK ಭಟ್ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು. ವಿಶ್ವನಾಥ್ ದೇಸಾಯಿ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಖಾನಾಪುರ ತಾಲೂಕು ನಿಸರ್ಗ ಸಮೃದ್ಧಿ ತಾಲೂಕಾಗಿದೆ. ಆದರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ತಾಲೂಕನ್ನು ಅಭಿವೃದ್ಧಿಪಡಿಸುವಲ್ಲಿ ವಿಫಲವಾಗಿದೆ ಎಂದು ಶಾಸಕಿ ಅಂಜಲಿ ನಿಂಬಾಳ್ಕರ್ ಆರೋಪಿಸಿದ್ದಾರೆ. ಖಾನಾಪುರ ತಾಲೂಕು ನಿಸರ್ಗ ಸಮೃದ್ಧಿ ತಾಲೂಕಾಗಿದೆ. ಆದರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ತಾಲೂಕನ್ನು ಅಭಿವೃದ್ಧಿಪಡಿಸುವಲ್ಲಿ ವಿಫಲವಾಗಿದೆ. ಖಾನಾಪುರ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಕಾಂಗ್ರೆಸ್ ಶಾಸಕರು 800 ಕೋಟಿ ರೂಪಾಯಿ ನೀಡಿದ್ದು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಭಿವೃದ್ಧಿ ವಿಚಾರದಲ್ಲಿ ನಿದ್ದೆಗೆಡಿಸುವಂತೆ ಮಾಡಿದೆ. ಕಾಂಗ್ರೆಸ್ ಶಾಸಕಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಸೋಮವಾರ ತಮ್ಮ ನಿವಾಸದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ಆರೋಪ ಮಾಡಿದ್ದಾರೆ. ಆಗ್ತಾ ಇದ್ದ ಜನರಿಗೆ ಮುಖ ತೋರಿಸಲಿಕ್ಕೆ ಯಾವ ಕಣ್ಸಿಂದ ಯಾವ ದಾರಿಯಿಂದ ಮುಖ ತೋರ್ಸೋಣ ಅಂತ ನನ್ನ ಪರಿಸ್ಥಿತಿ. ಯಾಕೆಂದ್ರೆ 21st ಸೆಂಚುರಿಯಲ್ಲಿ ಇರ್ತಕ್ಕಂಥ ಶಾಸಕಿಯಾಗಿ ಶಿಕ್ಷಣಕ್ಕೆ ನಾವು ಮಹತ್ವ ಕೊಡ್ತಾ ಇಲ್ಲ ಅಂದ್ರೆ ಯಾವ ಸರ್ಕಾರ ಇದು? ಏನು ಪರಿಸ್ಥಿತಿ? ಸರ್ಕಾರ ಪ್ರತಿಯೊಂದು ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರಲಿ, PWD, PRD, ಎಜುಕೇಶನ್, ನಮ್ ಖಾನಾಪುರ್ನಲ್ಲಿ ಈಗ ತಾವು ಎಲ್ಲರೂ ನೋಡ್ತಾ ಇದ್ದೀರಾ, ಲೈಟ್ ಇಲ್ಲ. ಆ ಲೈಟ್ಗೆ ನಮ್ಗೆ ಸುಮಾರು ಲೈಟ್ಸ್ಗೆ ವೇಕನ್ಸಿ KEB ಡಿಪಾರ್ಟ್ಮೆಂಟ್ ಇಂದ 60% ವೇಕನ್ಸಿ ಇದೆ. ಇನ್ನು ಗಡಿನಾಡು ಪ್ರದೇಶ ಇರ್ತಕ್ಕಂಥ ಒಂದು ಲೈನ್ ಮ್ಯಾನ್ಗೆ 30-50 ಹಳ್ಳಿಗಳು ಇದಾವೆ. ಹೆಂಗ ಅವ್ರಿಗೆ ಟ್ಯಾಕಲ್ ಮಾಡಬೇಕು? ಒಂದ್ ತಿಂಗಳ ನಮ್ಗೆ ಲೈಟ್ ಸಿಗಲ್ಲ. ಇಂಥ ಪರಿಸ್ಥಿತಿನಲ್ಲಿ ಇವತ್ತೊಂದು ಪರಿಸ್ಥಿತಿ ಇದು ಇಲ್ಲ, ಕಳೆದು ಬಹಳಷ್ಟು ವರ್ಷದಿಂದ ಇದೆ. ನಿಜ, ನಾನು ಒಪ್ಕೊಳ್ತೀನಿ, ಇಲ್ಲ ಅಂತ ಇಲ್ಲ. ಬಟ್ ಕಳೆದು 2.5 ವರ್ಷದಿಂದ ನಾನು ಪದೇ ಪ್ರತಿಯೊಂದು ಮಿನಿಸ್ಟರ್ಗೆ ಹೇಳಿಬಿಟ್ಟು ಕೂಡ ಇದು ಇವ್ರಿಗೆ ಗಮನಕ್ಕೆ ಅರ್ಥ ಆಗ್ತಾ ಇಲ್ಲ. ಇವರು ಯಾರು ಕೂಡ ಕ್ರಮ ಕೂಡ ತಗೊಳ್ತಾ ಇಲ್ಲ. ಅದಕ್ಕೆ ಅಂತಿಮವಾಗಿ ನಾನು ಒಂದು ನಿರ್ಣಯ ತಗೊಂಡಿದ್ದೀನಿ. ಈಗ 2 ವರ್ಷ ಆಗಿದ್ಮೇಲೆ ನಮ್ಮ ಸರ್ಕಾರಕ್ಕೆ ಏನ್ ಬುದ್ಧಿ ಬಂದಿದೆ ಗೊತ್ತಿಲ್ಲ. ಬಟ್ ಅವರು ಇಲ್ಲಿ ಬೆಳಗಾಂದಲ್ಲಿ
ಏನು 2.5 ವರ್ಷ ಆಗಿದ ಮೇಲೆ ಏನು ಸುವರ್ಣಸೌಧ ಅಲ್ಲಿ ಅಧಿವೇಶನ ತಗೊಳ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅದು ಕೂಡ ಒಂದು ಬಹಳ ದೊಡ್ಡ ಖುಷಿ ವಿಷಯ. ಬಟ್ ಆದ್ರೆ ಕೂಡ ಈ ಸರ್ಕಾರಕ್ಕೆ ಈಗ ನಮ್ ಜನ ಕೂಡ ಒಂದ್ ಭಾಷೆ ಯಾವ ತರ ಹೇಳಬೇಕು ಅಂತ ಹೇಳೋಣ ಅಂತ ನಾವು ಬರೋದು ಅಧಿವೇಶನಗೆ ನಮ್ ಖಾನಾಪುರ್ ತಾಲೂಕಿಂದ ನಾವು ಎಲ್ಲಾ ಜನ ನನ್ ಜೊತೆ ಒಂದು ಖಾನಾಪುರ್ ಸಂಘರ್ಷ ಪದಯಾತ್ರಾ ಮಾಡ್ತಾ ಇದ್ದೀವಿ. ಸುಮಾರು 40 ಕಿಲೋಮೀಟರ್ಸ್ ನಾವು ಖಾನಾಪುರಿಂದ ಸುವರ್ಣ. ಸರ್ಕಾರದ ನಿರಾಸಕ್ತಿಯಿಂದ ಭಾನುವಾರ 12ರಂದು ಮಧ್ಯಾಹ್ನ 3 ಗಂಟೆಗೆ ಖಾನಾಪುರದಿಂದ ಹೋರಾಟ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಈ ವೇಳೆ ಖಾನಾಪುರದಿಂದ ಸಂಘರ್ಷ ಪಾದಯಾತ್ರೆ ಆರಂಭವಾಗಲಿದ್ದು ಬರ್ಗಾಂವ್, ಗರ್ಲ್ಗುಂಜ್, ರಾಜಹನ್ಸ್ಗಢ ಮಾರ್ಗವಾಗಿ ಎಳ್ಳೂರು ತಲುಪಲಿದೆ. ಈ ವೇಳೆ ಖಾನಾಪುರದಿಂದ ಸಂಘರ್ಷ ಪಾದಯಾತ್ರೆ ಆರಂಭವಾಗಲಿದ್ದು ಬರ್ಗಾಂವ್, ಗರ್ಲ್ಗುಂಜ್, ರಾಜಹನ್ಸ್ಗಢ ಮಾರ್ಗವಾಗಿ ಎಳ್ಳೂರು ತಲುಪಲಿದೆ. 40ಕ್ಕೂ ಹೆಚ್ಚು ಕಿಲೋಮೀಟರ್ ನಡುಗೆ ನಡೆಯಲಿದೆ. ಈ ಪಾದಯಾತ್ರೆಯಲ್ಲಿ ತಾಲೂಕಿನ 1,000ಕ್ಕೂ ಹೆಚ್ಚು ಮಂದಿ ಭಾಗವಹಿಸಲಿದ್ದಾರೆ. ಖಾನಾಪುರ ತಾಲೂಕಿನ ಸಮಸ್ಯೆ ಕುರಿತು ಸಮಾವೇಶದಲ್ಲಿ ಮಂಡಿಸುವುದಾಗಿ ತಿಳಿಸಿದರು. ಬರುವ ಸಮಾವೇಶದಲ್ಲಿ ಖಾನಾಪುರ ತಾಲೂಕಿನ ರೈತರ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ರೈತರಿಗೆ ನ್ಯಾಯ ಕೊಡಿಸಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿದರು. ಸುಹಾಸ್ ಪಾಟೀಲ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಖಾನಾಪುರ. ರಮೇಶ್ ಜಾರಕಿಹೊಳಿಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡುವ ಯಾವುದೇ ನೈತಿಕ ಹಕ್ಕಿಲ್ಲ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದರು. ರಮೇಶ್ ಜಾರಕಿಹೊಳಿಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡುವ ಯಾವುದೇ ನೈತಿಕ ಹಕ್ಕು ಇಲ್ಲ. ಬಿಜೆಪಿ ಪಕ್ಷದಲ್ಲಿ ಹಿಂದುಳಿದವರಿಗೆ, ಪರಿಶಿಷ್ಟ ಜಾತಿ ಪಂಗಡದವರಿಗೆ, ಅಲ್ಪಸಂಖ್ಯಾತರಿಗೆ ಸೇರಿದ ಎಷ್ಟು ಜನರಿಗೆ ಟಿಕೆಟ್ ನೀಡಿದ್ದಾರೆ ಎಂದು ಮೊದಲು ನೋಡಿಕೊಳ್ಳಲಿ ಎಂದು ವಿರೋಧ ಪಕ್ಷದ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಭಾನುವಾರ ಸಾಯಂಕಾಲ ರಾಯಬಾಗ್ ಪಟ್ಟಣದ ಮಹಾವೀರ ಸಭಾಭವನದ ಆವರಣದಲ್ಲಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಹಮ್ಮಿಕೊಂಡಿದ್ದ ಚುನಾಯಿತ ಜನಪ್ರತಿನಿಧಿಗಳ ಬೃಹತ್ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಹಾಲಿ ವಿಧಾನ ಪರಿಷತ್ ಸದಸ್ಯ ವಿವೇಕರಾವ್ ಪಾಟೀಲ್ ಅವರಿಗೆ ಅನ್ಯಾಯ ಮಾಡಿದೆ ಎಂದು ಹೇಳುತ್ತಿರುವ ರಮೇಶ್ ಜಾರಕಿಹೊಳಿ ಅವರು, ಲಖನ್ ಜಾರಕಿಹೊಳಿ ಜಾಗದಲ್ಲಿ ವಿವೇಕರಾವ್ ಪಾಟೀಲ್ ಅವರು ಸ್ಪರ್ಧೆ ಮಾಡಿದ್ದರೆ ಈ ಎಲ್ಲ ಗೊಂದಲಗಳು ಇರುತ್ತಿರಲಿಲ್ಲವೆಂದರು. ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ 20 ಸ್ಥಾನಗಳ ಪೈಕಿ ಕಾಂಗ್ರೆಸ್ ಪಕ್ಷ 15 ಸ್ಥಾನಗಳಲ್ಲಿ ಜಯಗಳಿಸಲಿದೆ. 2023ರಲ್ಲಿ ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತದಿಂದ ಅಧಿಕಾರಕ್ಕೆ ಬರಲಿದೆ ಎಂದರು. ರಮೇಶ್ ಜಾರಕಿಹೊಳಿ ಮಾಜಿ ಮಂತ್ರಿ ಒಂದ್ ಕಡೆ ಹೇಳಿದರು, ಕಾಂಗ್ರೆಸ್ನವರು ಸಾಮಾಜಿಕ ನ್ಯಾಯ ಮಾಡಲ್ಲ, ಕಾಂಗ್ರೆಸ್ನವರು ಸಾಮಾಜಿಕ ನ್ಯಾಯ ಮಾಡಲ್ಲ. ಪಾಪ ಜಾರಕಿಹೊಳಿಗೆ, ರಮೇಶ್ ಜಾರಕಿಹೊಳಿಗೆ ಸಾಮಾಜಿಕ ನ್ಯಾಯ ಅಂದ್ರೆ ಏನು ಗೊತ್ತಿಲ್ಲ ಅನ್ನೋ ಕಾಣಿಸುತ್ತೆ. ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತೀನಪ್ಪ, ನಾಚಿಕೆ ಆಗಲ್ಲ ನಿಮ್ಗೆ? ಇವತ್ತೇನಾದ್ರೂ ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇರ್ತಕ್ಕಂಥ ಯಾವುದಾದ್ರೂ ಕಾಂಗ್ರೆಸ್ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷಗಳು ಹೊರತು ಬೇರೆ ಯಾವುದೇ ಪಕ್ಷ ಅಲ್ಲ. ನಾನು ಈ ಮಾತನ್ನ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ. ಮಿಸ್ಟರ್ ರಮೇಶ್ ಜಾರಕಿಹೊಳಿ, ಎಷ್ಟು ಜನ ಕುರುಬಿದ್ದಾರೆ ನೀವು ಕೊಟ್ಟಿರೋ ಲಿಸ್ಟ್ನಲ್ಲಿ ಅಂತ ಹೇಳಪ್ಪ ಸ್ವಲ್ಪ. ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತೀನಪ್ಪ, ನಾಚಿಕೆ ಆಗಲ್ಲ ನಿಮ್ಗೆ? ಜಾರಕಿಹೊಳಿ ಏನ್ ತಂದಿದ್ರಿ ಹೇಳಿ ನೋಡೋಣ. ಸಿದ್ದರಾಮಯ್ಯ ಯಾರೋ ವಿವೇಕ್ ಪಾಟೀಲ್ಗೆ ಟಿಕೆಟ್ ಕೊಡಿಸ್ಲಿಲ್ಲ, ನಾನು ಕೊಡಿಸ್ಲಿಲ್ಲ, ನಮ್ಮ ಪಾಟೀಲ್ ಇರ್ಲಿಲ್ಲ, ಕೊಡಿಸ್ಲಿಲ್ಲ. ಓಕೆ, ನಿಮ್ ತಮ್ಮನಿಗೆ ಯಾಕೆ ಕೊಡಿಸಿರಿ? ಇವನ್ನೇ ನಿಲ್ಸು. ಅವನ್ನೇ ಯಾಕೆ ನಿಲ್ಸಿದ್ಯಾ? ಲಖನ್ ಜಾರಕಿಹೊಳಿನೇ ಯಾಕೆ ನಿಲ್ಸಿದ್ಯಾ? ವಿವೇಕ್ ಪಾಟೀಲ್ ನಿಲ್ಸೋದಾಗಿತ್ತಲ್ಲಪ್ಪ. ಡೋಂಗಿತನ ಮಾಡ್ತೀರಾ ಜನರ ಪಾಪ ವೀರ್ ಕುಮಾರ್ ಪಾಟೀಲ್ ಕೂತವರೇ ಇಲ್ಲಿ ಹೋದ್ಸರಿ ನಮ್ಮ ಅಭ್ಯರ್ಥಿ, ಅವರನ್ನು ಸೋಲಿಸಿದವರೇ ಯಾಕೆ? ಇದೇ ಜಾರಕಿಹೊಳಿ ವಿವೇಕರಾವ್ ಪಾಟೀಲ್ ಅನ್ನ ನಿಲ್ಲಿಸಿ ಅಧಿಕೃತ ಅಭ್ಯರ್ಥಿಗೆ ವಿರುದ್ಧ ಮಾಡಿ ಸೋಲಿಸಿದವರು ರಮೇಶ್ ಜಾರಕಿಹೊಳಿ.
ಪಾಟೀಲ್. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತನಾಡಿ 15 ವರ್ಷಗಳ ನಂತರ ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲಿ ಒಗ್ಗಟ್ಟು ಕಾಣಿಸುತ್ತಿದೆ. ಇದೇ ಒಗ್ಗಟ್ಟು ಮುಂದುವರೆದರೆ ಗೆಲುವಿನ ಪ್ರದರ್ಶನ ಕಾಣಲಿದೆ ಎಂದರು. ನಮ್ಮ ಪಕ್ಷದಲ್ಲಿದ್ದ ಕೊಳೆ ದೂರು ಹೋಗಿದೆ ಎಂದು ಪರೋಕ್ಷವಾಗಿ ರಮೇಶ್ ಜಾರಕಿಹೊಳಿ ಅವರನ್ನು ಟೀಕಿಸಿದರು. ಚೀಫ್ ಮಿನಿಸ್ಟರ್ ಏನಾಯ್ತು ಈ ಎಲೆಕ್ಷನ್ ಅಲ್ಲಿ? ಎಲ್ಲ ವರ್ಗದವ್ರಿಗೂ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಅವ್ರು ಯಾಕೆ ಸಾಮಾಜಿಕ ನ್ಯಾಯ ಒದಗಿಸ್ಕೊಂಡಿಲ್ಲ? ಇವೆಲ್ಲ ಕೂಡ ಇದೆ. ಸೊ ನಾವು ಉಸಿರಾಡ್ತಾ ಇದೀವೋ, ಗೆಲ್ತೀವೋ, ಸೋಲ್ತೀವೋ ನೆಕ್ಸ್ಟ್ ಪಾಯಿಂಟ್ ಮಾಡೋಣ. ಬಟ್ ಬಿಜೆಪಿ ಮಂತ್ರಿಗಳನ್ನೇ ಕೇಳಿ, ಮುಂದಕ್ಕೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾ ಇದೆ. ಅವ್ರೇನಾರು ಅವ್ರ ಪಾರ್ಟಿಯವ್ರು ಏನ್ ಬೇಕಾದ್ರು ಮಾಡ್ಕೊಳ್ಳಿ, ಅವ್ರವ್ರಿಗೆ ಏನ್ ಬೇಕಾದ್ರು ಒಂದಷ್ಟು. ಈಗ ಕುಮಾರಸ್ವಾಮಿ ಅವ್ರು ಏನಾರು ಹೇಳಿ, ಈಗ ದೇವೇಗೌಡರು ಏನೋ ಹೇಳ್ತಾ ಇದಾರೆ, ಇನ್ನೊಬ್ರು ಏನ್ ಹೇಳ್ತಾರೆ, ಅವ್ರು ಏನ್ ಬೇಕಾದ್ರು ಮಾಡ್ಕೊಳ್ಳಿ. ಅವ್ರ ಪಾರ್ಟಿ ವಿಚಾರಕ್ಕೆ ನಾವು ಭಯ ಎಲ್ಲಾ ಹೇಳಿಕೆಗಳಿಗೆ 14ನೇ ತಾರೀಕು ಕಠಿಣವಾದಂತ 14ನೇ ತಾರೀಕು ಅಂತ ರಮೇಶ್ ಜಾರಕಿಹೊಳಿ ಎಲ್ಲರಿಗೂ ಉತ್ತರ ಕೊಡ್ತಾ ಇದ್ದಾರೆ, ಎಲ್ಲರನ್ನು ಬಿಚ್ತಾ ಇದ್ದಾರೆ. ಏನೇನ್ ಬೇಕು ಎಲ್ಲ ಇದನ್ನ ಅದೇನೋ ರೆಬೆಲ್ ಅದೆಲ್ಲ ಎಲೆಕ್ಷನ್ ನಿಂತ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ಏನೇನೋ ಮಾತಾಡ್ತಾ ಇದ್ದಾರೆ ಅವರು. ಆಮೇಲೆ ದೇವರೊಳ್ಳೇದು ಮಾಡ್ಲಿ, ನಡೆದವ್ರಿಗೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಮಾತನಾಡಿ, ಬಿಜೆಪಿ ಪಕ್ಷದಿಂದ ಇಬ್ಬರು ಸ್ಪರ್ಧೆ ಮಾಡಿದ್ದಾರೆ. ಒಬ್ಬರು ಎ ಟೀಮ್, ಮತ್ತೊಬ್ಬರು ಬಿ ಟೀಮ್ ಎಂದರು. ಗೊಂದಲ ಮಾಡುವವರು ಈಗ ಬಿಜೆಪಿ ಪಕ್ಷದಲ್ಲಿದ್ದಾರೆಂದರು. ಗೋಕಾಕದಲ್ಲಿ ನಾನು ಏಜೆಂಟ್ ಆಗಿದ್ದರೆ 100ಕ್ಕೆ 100 ಮತ ಲಖನ್ಗೆ ಬೀಳುತ್ತವೆ. ಹೀಗಾಗಿ ಗೋಕಾಕದಲ್ಲಿ ನಾನು ಮತ್ತು ನನ್ನ ಮಕ್ಕಳು ಏಜೆಂಟ್ ಆಗುತ್ತಿದ್ದೇವೆ ಎಂದರು. ನಾವು 4,000 ಮತಗಳಿಂದ ಗೆಲ್ತೇವೆ. ನಂದು ಕೂಡ ಹೆಚ್ಚು ಕಮ್ಮಿ ಅದೇ ಈಗ ಇದೆ. ಇದು ಯಾವಾಗ ಸಾಧ್ಯ ಆಗ್ತದೋ ನೀವು ಸ್ವಲ್ಪ ಮಾನಸಿಕತೆಯಿಂದ ಹೊರಗೆ ಬರ್ಬೇಕು. ಅದು ಯಾವ ಮಾನಸಿಕತೆ ಇವರು ಯಾವಾಗ ಮುಂದಾಗ್ತಾರೋ ಅಣ್ಣ ಮಾಡೋದಾಗಿ ನಿಮ್ಮಲ್ಲಿ ಇದಕ್ಕೂ ಜಗತ್ತಲ್ಲಿ ಇದ್ದವರಿಗೆ ಯಾವ ವಿಜ್ಞಾನ ಕೂಡ ಔಷಧ ಕಂಡಿಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಔಷಧ ಹಿಡಿಬೇಕು ಆಗೋಲ್ಲ. ನೀವು ಇಬ್ಬರು ಎಲ್ಲಿ ಸೇರ್ತಾರೆ ಈಗ ಚರ್ಚೆ ಮಾಡ್ತಾರೆ. ಕೊನೆಗೆ ಏನ್ ಮಾಡ್ತಾರ, ಈಗ ಏನ್ ಮಾಡ್ತಾರೆ, ಕೊನೆಗೂ ಏನು ಮಾಡ್ತಲ್ಲ. ನಾವು ಒಂದೇ ಮಾಡ್ತಾ ಇದ್ದೇವೆ, ಅದು ಕಾಂಗ್ರೆಸ್ ಅನ್ನ ಮಾಡ್ತಾರೆ. ನಮಗೆ ಕಳೆದ ಸಾರಿ ನಮ್ಗೆ ಸೋಲಿಸಿದಾರ, ಅದನ್ನ ಪಡಿಬೇಕಾಗಿದೆ ಚುನಾವಣೆಗೆ. ನನಗೂ ಕೂಡ ಲೋಕಸಭೆಯಲ್ಲಿ ಬಹಳ ಸುಲಭವಾಗಿ ಗೆಲ್ತಿದ್ವಿ. ನಾವು ಸುಮಾರು ದುಡ್ಡು ಹಂಚಿ ಗೋಕಾಕ್ ಹಂಚಿ ನನಗೂ ಕೂಡ ಸೋಲಿಸಿದಾರ. ಹೀಗಾಗಿ ಅವ್ರನ್ನ ಗೆಲ್ಲಿಸುವಂತ ಕನಿಷ್ಠ ಬರೋದಿಲ್ಲ. ಅದಕ್ಕಾಗಿ ನೀವು ಮಾನಸಿಕ ಹೋದ್ರೆ 4,000, ಇಲ್ಲದ 3,000 ಈಗ ಲೆಕ್ಕ. ಮಾನಸಿಕದಿಂದ ಹೊರಗೆ ಬರ್ಬೇಕು. ಇಲ್ಲಿ ಜಾರಕಿಹೊಳಿ ಲಕ್ಕಣ್ಣ ರಮೇಶ್ ಕುಟುಂಬ ಪ್ರಶ್ನೆ ಅಲ್ಲ, ಪಕ್ಷ ಬೇರೆ ಬೇರೆ ಇದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಅನ್ನೋದು ಇದೆ. ನಿಮ್ ಮಾನಸಿಕದಿಂದ ತೆಗಿಬೇಕು. ನಿಮ್ ಯಾರು ರಕ್ಷಣೆ ಮಾಡ್ತಾರೆ ಪಕ್ಷದಲ್ಲಿದ್ದು, ಕಳೆದ ನಮ್ಮ ಅಧಿಕಾರಿಗಳು ಕೂಡ ನಿಮ್ ಜೊತೆ ಯಾರಿದ್ದಾರೆ ಇಲ್ಲಿ ಬರ್ತಾರೆ. ರಾಯಬಾಗು, ಚಿಕ್ಕೋಡಿ, ನಿಪ್ಪಾಣಿ, ಅತನಿಗೆ ಬರೋರು ನಾವು. ಈಗ ಚುನಾವಣೆ ಬಂದಾಗ ಕುಟುಂಬ ಊಟ ಹಾಕೋದು ಸರಿಯಾದ ದಾರಿ ಅಲ್ಲ, ಕ್ರಮ ಅಲ್ಲ ಅಂತ ನನ್ನ ಭಾವನೆ. 4,000 ಖಂಡಿತವಾಗಿ ಮತ ಪಡಿತೀವಿ. ನೀವು ಯಾವಾಗ ಈ ಕುಟುಂಬ ರಾಜಕೀಯನ ದೂರ ಇಟ್ಟರೆ ಖಂಡಿತವಾಗಿ ನಾವು 4,000 ಕೊಡ್ಲಿಕ್ಕೆ ಯಾವುದೇ ತೊಂದರೆ ಆಗುವ ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಯನ್ನ ಪಡ್ತಾರೆ. ಮತ್ತು ಸಮಾವೇಶದಲ್ಲಿ ಕಾಂಗ್ರೆಸ್ ಉಸ್ತುವಾರಿ ಐವಾನ್ ಡಿಸೋಜಾ, ಮಾಣಿಕ್ರಾವ್ ಠಾಕೂರ್, ಶಾಸಕರಾದ ಗಣೇಶ್ ಹುಕ್ಕೇರಿ, ಸಂಗಮೇಶ್ವರ್, ಮಾಜಿ ಸಚಿವರಾದ ವೀರಕುಮಾರ್ ಪಾಟೀಲ್, ಎಂಬಿ ಪಾಟೀಲ್, ಕಾಂಗ್ರೆಸ್ ಪರಿಷತ್ ಅಭ್ಯರ್ಥಿ ಚನ್ನರಾಜ್ ಹಟ್ಟಿಹೊಳಿ, ರಾಯಬಾಗ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಈರಗೌಡ ಪಾಟೀಲ್, ಮುಖಂಡರಾದ ಮೋಹನ್, ಕಾಕಾಸಾಹೇಬ್ ಪಾಟೀಲ್, ರಾಜು ಕಾಗೆ, ಡಿಬಿ ಇನಾಮದಾರ್, ಶಹರಾಜ್ ಡೋಂಗರ್ವಾಡ್, ಸಂಜೀವ್ ಕುಮಾರ್, ಮಹೇಂದ್ರ ತಮ್ಮನ್ನವರ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ರವೀಂದ್ರ ಚೌಗುಲೆ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಚಿಕ್ಕೋಡಿ. ಇದೀಗ ಪುಟ್ಟ ವಿರಾಮ.
रंगोली के सप्तरंगों में खुशियों के दीप चमकाए, आराधना के साथ अपनी दिवाली मनाए। कपड़ों की दुनिया में एक भरोसेमंद और गुणवत्तापूर्ण नाम आराधना। गृहलक्ष्मी की सुंदरता की पहचान है साड़ी। घर की औरत का रुबाब और संस्कृति की देन है साड़ी। इस दिवाली के सुनहरे मौके पे आराधना लेके आए हैं महिलाओं के लिए मनपसंद साड़ीज और रेडीमेड सहित बच्चों के लिए आकर्षक और मनपसंद ड्रेसेस। पुरुषों के लिए जेंट्स वेयर में शर्ट, टी शर्ट्स, जीन्स, फॉर्मल और भी कई प्रकार के ड्रेसेस। जल्द ही अपनी मनपसंद ड्रेस खरीदे सिर्फ आराधना में। बेलगाम के वस्त्र जगत में बहुत ही बढ़िया है आराधना। नए कपड़े पहन के दीजिए दिवाली की शुभकामना। आराधना, ಮಾರುತಿ ಗಲಿ, बेलगाम। ವಿರಾಮದ ನಂತರ ಮತ್ತೆ ಸ್ವಾಗತ. ಹುಕ್ಕೇರಿ ತಾಲೂಕಿನಾದ್ಯಂತ ಎಡಬಿಡದೆ ಸುರಿದ ಅಕಾಲಿಕ ಮಳೆಯಿಂದಾಗಿ ಬೆಳೆ ಹಾನಿ ಉಂಟಾಗಿದ್ದು ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡುವ ಮೂಲಕ ಅನ್ನದಾತರ ನೆರವಿಗೆ ಸರ್ಕಾರ ಧಾವಿಸಬೇಕೆಂಬುದೇ ರೈತರ ಆಗ್ರಹವಾಗಿದೆ. ಕಳೆದ 2-3 ದಿನಗಳಿಂದ ಹುಕ್ಕೇರಿ ತಾಲೂಕಿನಾದ್ಯಂತ ಎಡಬಿಡದೆ ಸುರಿದ ಅಕಾಲಿಕ ಮಳೆಯಿಂದ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದ್ದು ಅಕ್ಷರಶಃ ರೈತರು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಹಸನಾಗಿ ಬೆಳೆದಿದ್ದ ಫಸಲು ಹೊಲದಲ್ಲೇ ಮೊಳಕೆ ಒಡೆಯುತ್ತಿದ್ದರೆ ಮತ್ತೊಂದೆಡೆ ಹೊಲದ ತುಂಬೆಲ್ಲ ನೀರು ತುಂಬಿಕೊಂಡು ಬೆಳೆ ಕೊಳೆಯುತ್ತಿದೆ. ಇದರಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬಾರದೆ ಅನ್ನದಾತರು ಕಂಗಾಲಾಗಿ ಹೋಗಿದ್ದಾರೆ. ಹುಕ್ಕೇರಿ ತಾಲೂಕಿನಲ್ಲಿ ಒಂದು ಕಡೆ ಪ್ರವಾಹದಿಂದ ಬೆಳೆ ನಾಶವಾಗಿದ್ದರೆ ಸದ್ಯ ಅಕಾಲಿಕ ಮಳೆಯಿಂದ ಹಿಂಗಾರಿನಲ್ಲಿ ಬಿತ್ತಿರುವ ಕಡಲೆ, ಜೋಳ, ಗೋಧಿ ಸೇರಿದಂತೆ ಅನೇಕ ಬೆಳೆಗಳು ನಾಶವಾಗಿವೆ. ಅಕಾಲಿಕ ಮಳೆಯಿಂದ ಜಮೀನಿನಲ್ಲಿ ಅಪಾರ ಪ್ರಮಾಣದ ನೀರು ನಿಂತಿದ್ದು ರೈತರನ್ನು ಸಂಕಷ್ಟಕ್ಕೆ ಸಿಲುಕಿಸಿದೆ. 1 ಎಕರೆಗೆ 20,000 ರಿಂದ 25,000 ಹಣ ಖರ್ಚು ಮಾಡಿದ್ದ ಬೆಳೆಗಳು ನಾಶವಾಗಿದ್ದರೆ ಮತ್ತೊಂದೆಡೆ ಕಬ್ಬು ಬೆಳೆದ ರೈತರು ಜಮೀನಿನಲ್ಲಿ ನೀರು ನಿಂತಿರುವ ಕಾರಣ ಕಬ್ಬು ಕಳಿಸಲಾಗದೆ ಪರದಾಡುತ್ತಿದ್ದಾರೆ. ರೈತರು ಸಂಕಷ್ಟದಲ್ಲಿದ್ದರೂ ಸರ್ಕಾರ ಮಾತ್ರ ಬೆಳೆ ಹಾನಿಯ ಸಮೀಕ್ಷೆ ನಡೆಸಲು ಮುಂದಾಗಿಲ್ಲ. ಕಳೆದ ಬಾರಿಯ ಬೆಳೆ ಪರಿಹಾರವನ್ನು ನೀಡಿಲ್ಲ. ಹೀಗಾಗಿ ಸರ್ಕಾರ ತಕ್ಷಣ ಸಮೀಕ್ಷೆ ನಡೆಸಿ ರೈತರಿಗೆ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ. ಒಟ್ಟಿನಲ್ಲಿ ಅಕಾಲಿಕ ಮಳೆಯಿಂದ ರೈತರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಂಕಷ್ಟ ಎದುರಾಗುತ್ತಲೇ ಇದೆ. ಪ್ರವಾಹ ಹಾಗೂ ಅಕಾಲಿಕ ಮಳೆಯಿಂದ ಅನ್ನದಾತರ ಜೀವನ ದುಸ್ತರವಾಗಿದೆ. ಅಕಾಲಿಕ ಮಳೆಯಿಂದ ಉಂಟಾಗಿರುವ ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡುವ ಮೂಲಕ ಅನ್ನದಾತರ ನೆರವಿಗೆ ಸರ್ಕಾರ ಧಾವಿಸಬೇಕು ಎಂಬುದೇ ರೈತರ ಆಗ್ರಹವಾಗಿದೆ. ಸುರೇಶ್ ಕಿಲ್ಲೆದಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಹುಕ್ಕೇರಿ. ಪಕ್ಷಾತೀತವಾಗಿ ಎಲ್ಲ ನಾಯಕರು ನನಗೆ ಬೆಂಬಲ ಸೂಚಿಸಿದ್ದಾರೆ. ಈ ಬಾರಿಯೂ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನನ್ನ ಗೆಲುವು ನಿಶ್ಚಿತ ಎಂದು ಪಕ್ಷೇತರ ಅಭ್ಯರ್ಥಿ ಲಖನ್ ಜಾರಕಿಹೊಳಿ ಹೇಳಿದರು. ಜಾರಕಿಹೊಳಿ ಕುಟುಂಬದ ಬೆಂಬಲಿಗರು, ಮತದಾರರು ಅಷ್ಟೇ ಅಲ್ಲ, ಪಕ್ಷಾತೀತವಾಗಿ ಎಲ್ಲ ನಾಯಕರು ನನಗೆ ಬೆಂಬಲ ಸೂಚಿಸಿದ್ದಾರೆ. ಈ ಬಾರಿಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನನ್ನ ಗೆಲುವು ನಿಶ್ಚಿತ ಎಂದು ಪಕ್ಷೇತರ ಅಭ್ಯರ್ಥಿ ಲಖನ್ ಜಾರಕಿಹೊಳಿ ಹೇಳಿದರು. ಭಾನುವಾರ ಹಿಂಡಲ್ಗ ಗ್ರಾಮ ಪಂಚಾಯತ್ ಪ್ರಚಾರದ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಜಾರಕಿಹೊಳಿ ಕುಟುಂಬದ ಬೆಂಬಲಿಗರು ಸೇರಿದಂತೆ ನಮ್ಮ ಅಭಿಮಾನಿಗಳು ಹಾಗೂ ಎಲ್ಲ ಪಕ್ಷಗಳ ಜೊತೆಗೆ ಗುರುತಿಸಿಕೊಂಡಿರುವ ಕಾರ್ಯಕರ್ತರು ನಮಗೆ ಬೆಂಬಲ ನೀಡಿದ್ದಾರೆ. ಆದ್ದರಿಂದ ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನನ್ನ ಗೆಲುವು ನಿಶ್ಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಮ್ಮದು ಏನು ಪ್ರತಿಕ್ರಿಯೆ ಇಲ್ಲ. ಅವರು ಯಾರು ಚೆಕ್ ಮಕ್ಕು ಯಾರು ಮಾಡ್ತಾರೆ ಬೆಳಗಾವಿ ಜನಕ್ಕೆ ಗೊತ್ತಿದೆ. ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ. ರೆಸ್ಪಾನ್ಸ್ ಎಲ್ಲ 18 ಮತಕ್ಷೇತ್ರದಾಗೆಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ. ನೋಡ್ರಿ, ಜನ ನೋಡಿ ನಮ್ಮ ಜೊತೆ ಜನ ಇದ್ದಾರೆ. 6 ಬಾಲ್ 6 ಸಿಕ್ಸು ಬಿಡ್ತಾರೋ, 6 ಬಾಲ್ ವಿಕೆಟ್ ಹೋಗಿತಾರೋ. ಜನ ಅತಿ ಇದ್ದಾರೆ. ಅವ್ರ ಜನರ ಆಶೀರ್ವಾದ, ದೇವರ ಆಶೀರ್ವಾದ ನಮ್ಮ ಜೊತೆ ಇದ್ದಿದೆ. ಮತದಾರ ಆಶೀರ್ವಾದ ನಮ್ಮ ಜೊತೆ ಇದ್ದಿದೆ. ನೋಡಿರಿ, ಜಾರಕಿಹೊಳಿ ಕುಟುಂಬ ಆಯಿತು, ನಮ್ಮ ಅಭಿಮಾನಿಗಳಾಯ್ತು, ಎಲ್ಲ ಪಕ್ಷದ ಜೊತೆ ಗುರುತಿಸುವಂಥವ್ರು ಮತದಾತ ಕಾರ್ಯಕರ್ತರು ನಮ್ಗೆ ಬೆಂಬಲ ಕೊಟ್ಟೇ ಕೊಡ್ತಾರೆ. ನಾವು ಕಾಂಗ್ರೆಸ್ BJP ಇಲ್ಲ, ಜಾರಕಿಹೊಳಿ ಕುಟುಂಬದ ಎಲ್ಲ ಜನರ ಆಶೀರ್ವಾದ ನಮ್ಮ ಜೊತೆ ಇದೆ. ಅದು ವಿಶೇಷ ಜಾರಕಿಹೊಳಿ ಕುಟುಂಬಕ್ಕೆ ಮತದಾರರ ಆಶೀರ್ವಾದ ಮಾಡಿ. ಬೆಳಗಾವಿ ಜಿಲ್ಲೆಯಾದ್ಯಂತ ಪ್ರಚಾರ ನಡೆಸುತ್ತಿದ್ದೇನೆ. ಮತದಾರರಿಂದ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ರಾಷ್ಟ್ರೀಯ ಪಕ್ಷಗಳ ಆರೋಪಕ್ಕೆ ನಾನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ನಾನು ಗೆಲುವು ಸಾಧಿಸಿದರೆ ಗ್ರಾಮ ಪಂಚಾಯತ್ಗಳನ್ನು ಮಾದರಿಯನ್ನಾಗಿಸುವೆ ಎಂದರು. ಕಾಂಗ್ರೆಸ್ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಚಕಮಕ್ ಲೈಟ್ ಬಸ್ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು, ಅವರ ಹೇಳಿಕೆಗೆ ನಾನು ಉತ್ತರಿಸಿಲ್ಲ.
ಅದಕ್ಕೆ ಜನರೇ ಉತ್ತರ ಕೊಡುತ್ತಾರೆ. ಯಾರ ಚಕಮಕ್ ಬಸ್ ತರುತ್ತಾರೆ ಎಂದು ಜಿಲ್ಲೆಯ ಜನರಿಗೆ ಗೊತ್ತಿದೆ ಎಂದರು. ಮಹಾದೇವ್ ಪವಾರ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ವಿಶ್ವ ಪಾರಂಪರಿಕ ತಾಣದಲ್ಲಿ ಅಕ್ರಮವಾಗಿ ನಿರ್ಮಿಸುವ ಕಟ್ಟಡವನ್ನು ಕೆಡವುವವರೆಗೂ ಪ್ರತಿಭಟನೆ ಮುಂದುವರಿಸುವುದಾಗಿ ಓಲ್ಡ್ ಗೋವಾದಲ್ಲಿನ ಸಾಮಾಜಿಕ ಕಾರ್ಯಕರ್ತರು ಹೇಳಿದ್ದಾರೆ. ವಿಶ್ವ ಪಾರಂಪರಿಕ ತಾಣದಲ್ಲಿ ಅಕ್ರಮವಾಗಿ ನಿರ್ಮಿಸಿರುವ ಕಟ್ಟಡ ಹಾಗೂ ಕಟ್ಟಡವನ್ನು ನೆಲಸಮಗೊಳಿಸುವಂತೆ ಆಗ್ರಹಿಸಿ ಓಲ್ಡ್ ಗೋವಾದಲ್ಲಿ ಕಳೆದ 12 ದಿನಗಳಿಂದ ಪ್ರತಿಭಟನೆ ಮತ್ತು ಉಪವಾಸ ಸತ್ಯಾಗ್ರಹ ನಡೆಸಲಾಗುತ್ತಿದೆ. ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಕೆಲ ಸಾಮಾಜಿಕ ಕಾರ್ಯಕರ್ತರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾ ಈ ಕಟ್ಟಡವನ್ನು ಕೆಡವುವವರೆಗೂ ಉಪವಾಸ ಸತ್ಯಾಗ್ರಹ ಮುಂದುವರಿಯಲಿದೆ ಎಂದು ಬೆನ್ನಾವಲಿಂನಿಂದ ಬಂದಿರುವ ಜಿಯಾ ತಿಳಿಸಿದ್ದಾರೆ. Zina, you have come already from all the way from Banawali for this protest on a hunger strike regarding the illegal construction of Shahida Shaina NC, who is a BJP spokesperson. So how long you will continue with your hunger strike here? We have been coming over here, okay, because there is Save Old Goa committee has been sitting for 12 days hunger strike. They are over here. So we have come here to always stand by them, give them the solidarity, and we have always told, Sada Sankai, ki we need to stand for all the destructions happening in Goa. Not only this, but everything, wherever there is destruction by this BJP, we want our Goans to voice up. If you don't voice up now, there is nothing left for tomorrow. Kai ushta na. आज हम कित सोईते थे काय तुम चोपा पसंद मेडपाना कर. Okay, but the panchayat has already revoked their license and TCP also. Yeah, revoking is not an action plan for it. We have asked, and it is all the demand of them also to say that we want the demolish of the structure. We need it to be demolished. That is the only word that we are asking for. So how long you will go on this hunger strike? As the living behind your all families and demand the government. Save committee has already told you all earlier also. This Satyagraha strike what they have started will go on till they demolish the structure. And we are asking to the government, in fact, even the union minister, as he said, I hope the action comes fast. More than speaking up, we want to see the action. We want that structure to be demolished. But few days before CM told it will be according to the law. Yeah. So according to the law also, if you are telling, how was this all illegal things passed then? If you are talking about the law, but where is the law and order? But you people have taken all the documents under RTI, which clearly shows that it is illegal. Yes. So you must approach the proper this thing, no? See, as more than me, I think Glenn could explain you much better. Because they have been from here from day one, from the day the struggle started, they have been struggling for it. So I think you should ask him. He is the appropriate person. ಓಲ್ಡ್ ಗೋವಾದಲ್ಲಿ ಸ್ಥಳೀಯ ವ್ಯಕ್ತಿಯಾಗಿರುವ ಗ್ಲೇನ್ ಕ್ಯಾಬ್ರಲ್ ಅವರನ್ನು ಕೇಳಿದಾಗ ಅವರು ಈ ರಚನೆಯು ಸಂಪೂರ್ಣವಾಗಿ ಅಕ್ರಮವಾಗಿ ನಿರ್ಮಿಸಲಾಗಿದೆ ಮತ್ತು ಅವರು ಕಳೆದ 8 ತಿಂಗಳಿನಿಂದ ಈ ಸಮಸ್ಯೆಯನ್ನು ಅಧಿಕಾರಿಗಳಿಗೆ ತರುತ್ತಿದ್ದಾರೆ ಮತ್ತು ಅವರು ಸ್ಥಳೀಯ ಅಧಿಕಾರಿಗಳಿಗೆ ಟಿಸಿಪಿ ನಿರ್ದೇಶನದ ಮೇರೆಗೆ ಸ್ಥಳೀಯ ಅಧಿಕಾರಿಗಳಿಗೆ ಪ್ರದರ್ಶಿಸಲು ಸೂಚನೆ ನೀಡಿದ್ದು ತಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಮುಷ್ಕರ ಮುಂದುವರಿಸುವುದಾಗಿ ತಿಳಿಸಿದ್ದಾರೆ. See, matter almost 8 to 9 months we are following up. We had gone to court also. There we got a cold shoulder. Now it was a high time for us. So we are coming on the street. We came on the street because the government understands the only one language is of agitation. But the panchayat we came from sources. I don't have any information regarding this. Tinchan salami revoke kelam lokang salan. No, it is totally false. The license still stands. They had just given a show cause notice for revocation of construction license, but construction license is not yet revoked. ಸಾಮಾಜಿಕ ಕಾರ್ಯಕರ್ತೆ ಅರುಣಾ ವಾಘ ಮಾತನಾಡಿ, ಓಲ್ಡ್ ಗೋವಾ ಪ್ರವಾಸಿ ಸ್ಥಳವಾಗಿದ್ದು ಚರ್ಚ್ಗಳಿಗೆ ಹೆಸರುವಾಸಿಯಾಗಿದೆ ಮತ್ತು ಇಂಥ ಅಕ್ರಮ ನಿರ್ಮಾಣವು ಪ್ರವಾಸಿಗರನ್ನು ಆಕರ್ಷಿಸುವುದಿಲ್ಲ ಮತ್ತು ಸ್ಥಳೀಯ ವ್ಯಾಪಾರಗಳಾದ ಟ್ಯಾಕ್ಸಿ ಸ್ಟಾಲ್ಗಳು ಮತ್ತು ಸಣ್ಣ ಹೋಟೆಲ್ಗಳಿಗೆ ಪ್ರಯೋಜನವಾಗುವುದಿಲ್ಲ ಎಂದು ಹೇಳಿದರು. जैसे पूरा जो गोवा का टूरिज़्म डिपेंड है, क्योंकि ये ओल्ड गोवा का जो चर्चेज़ है वो यूनेस्को की तहत वर्ल्ड मैप पे है और इसके लिए हमको टूरिज़्म यहाँ पे हो रहा है और ये टूरिज़्म ही नहीं बचेगा तो बाकी के जो छोटे छोटे रोज़गारदारी है, टैक्सी वाले हैं, पायलट्स हैं, होटल्स है, ये वो कुछ भी नहीं बचेगा. तो ये मेरी ये मुझे कहाँ पे चूकता है, ये मुझे उसकी बहुत मुझे चिंता होती है कि ये घर चला जाएगा. इसके
इसके लिए मैं यहाँ पे बैठी हूँ, अनशन पे बैठी हूँ और मैं सरकार से ಈ ಅಕ್ರಮ ನಿರ್ಮಾಣದ ವಿರುದ್ಧ ಸಚಿನ್ ಭಗತ್ ಅವರೊಂದಿಗೆ ಸಮಾಜ ಸೇವಕರು ಅಧಿಕಾರಿಗಳ ವಿರುದ್ಧ ಕೋಪ ಮತ್ತು ಬೇಸರದಿಂದ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಫಜ್ಲು ಟೋನ್ಸೆ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಗೋವಾ. ಇದೀಗ ಪುಟ್ಟ ವಿರಾಮ. थोड़ी सी महकी थोड़ी सी बहकी रुत अनोखी है, हल्के हल्के दिल में हलचल जो मचलती है, ये कैसा है समा, ये प्यार सा एहसास है, ये किसकी पलकों में है तस्वीरें कैसी नुमाइश है. आराधना, मारुति गली, बेळगाव. वस्त्रों का संगम, सुंदर सरोना, मन भाई आराधना. ವಿರಾಮದ ನಂತರ ಮತ್ತೆ ಸ್ವಾಗತ. ಕಾಂಗ್ರೆಸ್ ಮಿತ್ರರು ಸಾಕಷ್ಟು ತಿನ್ಕಾಡುತ್ತಿದ್ದಾರೆ. ಫಲಿತಾಂಶದ ಬಳಿಕ ಅವರು ಜನರಿಗೆ ಮುಖ ತೋರಿಸಲು ಆಗುವುದಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಹೇಳಿದರು. ಕಾಂಗ್ರೆಸ್ ಮಿತ್ರರು ಸಾಕಷ್ಟು ತಿನುಕಾಡುತ್ತಿದ್ದಾರೆ. ಫಲಿತಾಂಶದ ಬಳಿಕ ಅವರು ಜನರಿಗೆ ಮುಖ ತೋರಿಸಲು ಆಗುವುದಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಹೇಳಿದರು. ಭಾನುವಾರ ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ 2014ರಲ್ಲಿ ಅಧಿಕಾರಕ್ಕೆ ಬಂದು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ ಪರಿಣಾಮ 2019ರಲ್ಲಿಯೂ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಿದೆ. ಮುಂದೆಯೂ ಬಿಜೆಪಿ ಸರ್ಕಾರವೇ ರಚನೆಯಾಗುತ್ತದೆ ಎಂದರು. ಸ್ವಾತಂತ್ರ್ಯ ಬಂದು 71 ವರ್ಷಗಳಿಂದ ಕಾಂಗ್ರೆಸ್ ಜನರನ್ನು ಗುಲಾಮರಂತೆ ನಡೆಸಿಕೊಂಡಿತ್ತು. ಅಲ್ಪಸಂಖ್ಯಾತರು ಮತ್ತು ದೀನದಲಿತರು ಕಾಂಗ್ರೆಸ್ಗೆ ಒತ್ತೆಯಾಗಿರುತ್ತಾರೆ ಎಂದುಕೊಂಡಿದ್ದರು. ಅದು ಈಗ ಬದಲಾಗಿದೆ. ಮೋದಿ ಸರ್ಕಾರ ಬಂದ ಬಳಿಕ ಕಾಂಗ್ರೆಸ್ ಮುಕ್ತ ಭಾರತವಾಗುವ ಸಂಕಲ್ಪ ಮಾಡಿದರು ಎಂದರು. ಭಾರತದೊಂದಿಗೆ ನರೇಂದ್ರ ಮೋದಿಜಿಯವರ ಸರ್ಕಾರ ಅಧಿಕಾರಕ್ಕೆ ಬಂತು. 40 ವರ್ಷಗಳ ಕಾಲ ದೇಶದಲ್ಲಿ ಕಿಚಡಿ ಸರ್ಕಾರಗಳಿದ್ದು, ಒಂದೇ ಪಕ್ಷದ ಸರ್ಕಾರ ಇರಲಿಲ್ಲ. ಆದರೆ ನರೇಂದ್ರ ಮೋದಿಜಿಯವರು ಬಂದ ಮೇಲೆ ಭಾರತೀಯ ಜನತಾ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬಂದಿರತಕ್ಕಂಥದ್ದು ಮುಂದೆಯೂ ಕೂಡ ಬರ್ತದೆ. ಇವತ್ತೇ ಹೇಳಿ ಹೋಗ್ತೇನೆ, 2023 ಚುನಾವಣೆಯಲ್ಲೂ ಕೂಡ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಬರ್ತದೆ. ರಾಜ್ಯದಲ್ಲಿ 2022ರಲ್ಲಿ ವಿಧಾನಸಭೆಯಲ್ಲೂ ಸ್ಪಷ್ಟ ಬಹುಮತದೊಂದಿಗೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತದೆ. ಯಾವುದೇ ಸಂಶಯ ಬೇಡ. ನಿಮಗೆ ಗೊತ್ತಿರಲಿ, ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷದಲ್ಲಿ ಕಾಂಗ್ರೆಸ್ಸು 60 ವರ್ಷ ಆಡಳಿತ ಮಾಡಿರ್ತಕ್ಕಂಥದ್ದು ದೇಶದ ಅಭಿವೃದ್ಧಿ ಮಾಡಲಿಲ್ಲ. ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತಿ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಮಾಡಿದರು. ದೇಶದ ಗಡಿ ಪ್ರದೇಶಗಳಲ್ಲಿರ್ತಕ್ಕಂಥ ಗಡಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದಕ್ಕೂ ಕೂಡ ಕಾಂಗ್ರೆಸ್ ಹಿನ್ನಡೆ ಆಯಿತು ಕಾಂಗ್ರೆಸ್ ಅವಧಿಯಲ್ಲಿ. ಮತ್ತು ದೀನದಲಿತರ ಉದ್ಧಾರ ಆಗಲಿಲ್ಲ, ಅಲ್ಪಸಂಖ್ಯಾತರ ಕಲ್ಯಾಣ ಆಗಲಿಲ್ಲ. ದೀನದಲಿತರನ್ನ, ಅಲ್ಪಸಂಖ್ಯಾತರನ್ನ ಕಾಂಗ್ರೆಸ್ನವ್ರು ಯಾವ ರೀತಿ ನಡೆಸ್ಕೊಂಡ್ರು ಅಂದ್ರೆ ಗುಲಾಮರ ರೀತಿ ನಡೆಸ್ಕೊಂಡ್ರು. ಕಾಂಗ್ರೆಸ್ ಭಾವನೆ ಒಳಗಿತ್ತು, ಈ ದೇಶದಲ್ಲಿ ಸೂರ್ಯಚಂದ್ರರಿರುವವರೆಗೂ ಅಲ್ಪಸಂಖ್ಯಾತರು ಮತ್ತು ದೀನದಲಿತರು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿರ್ತಾರೆ, ಕಾಂಗ್ರೆಸ್ಸಿಗೆ ಒತ್ತೆಯಾಳುಗಳ ತಿಳ್ಕೊಂಡಿದ್ರು. ಆದರೆ ಇವತ್ತು ಹಾಗಾಗಲಿಲ್ಲ. ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದದ. 2ನೇ ಬಾರಿಗೆ ನರೇಂದ್ರ ಮೋದಿಜಿಯವ್ರ ಸರ್ಕಾರ. ಸುಮಾರು 23 ರಾಜ್ಯಗಳಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಆಡಳಿತದ. ನಿಮಗೆ ಒಂದು ಮಾತನ್ನು ನೆನಪು ಮಾಡಿಕೊಡ್ಲಿಕ್ಕೆ ಬಯಸ್ತೇನೆ, ನರೇಂದ್ರ ಮೋದಿಜಿಯವರಂದ್ರೆ ಕಾಲಜ್ಞಾನಿಗಳಿದ್ದಂಗೆ. 7 ವರ್ಷಗಳ ಹಿಂದೆ ಅಧಿಕಾರಕ್ಕೆ ಬಂದಾಗ ಅವ್ರು ಹೇಳಿದ್ದೇನು, ಕಾಂಗ್ರೆಸ್ ಮುಕ್ತ ಭಾರತ ಆಗ್ತದೆ.
ಜನರ ನಾಡಿ ಮಿಡಿತ ತಿಳ್ಕೊಂಡಂಥವ್ರು ನರೇಂದ್ರ ಮೋದಿಜಿಯವರು ಕಾಂಗ್ರೆಸ್ ಮುಕ್ತ ಭಾರತ ಆಗ್ತದಂತ ಹೇಳಿದರು. ಇನ್ನೇನು ಭಾಳ ಉಳ್ಳೋದಿಲ್ಲ, ಒಂದೂವರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ಸದ್ದು ಸ್ವಲ್ಪ ಅಸ್ತಿತ್ವ ಇದೆ. ಮುಂದಿನ ಚುನಾವಣೆಯಲ್ಲಿ ವರ್ಷ 20ನಲ್ಲಿ 100% ಕಾಂಗ್ರೆಸ್ ಮುಕ್ತ ಭಾರತ ಆಗ್ತದೆ. ಈ ಚುನಾವಣೆಯಲ್ಲಿ ಒಂದೇ ನಿಮಿಷ, ಈ ಚುನಾವಣೆನೂ ಹೇಳ್ತೀನಿ, ಅಲ್ಲಿಗೆ ಬರ್ತೀನಿ, ಇನ್ನೂ ಮುಗಿಸಿಲ್ಲ ನಾನು. ಅದಲ್ಲದೇ ತಳ ಸಮುದಾಯಗಳ ಪ್ರೀತಿ ವಿಶ್ವಾಸವನ್ನು ಗಳಿಸಿರ್ತಕ್ಕಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ರಾಜಕೀಯಕ್ಕೋಸ್ಕರ ಅಥವಾ ಕಾಂಗ್ರೆಸ್ಸನ್ನು ಟೀಕೆ ಮಾಡೋದಕ್ಕೋಸ್ಕರ ಹೇಳ್ತಾ ಇಲ್ಲ. ಒಂದು ಕಾಲ ಇತ್ತು, ದೇಶದ ಉದ್ದಗಲಕ್ಕೂ ಅಲ್ಪಸಂಖ್ಯಾತರು, ದೀನದಲಿತರು, ಹಿಂದುಳಿದವರು ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ಆಗಿದ್ದರು. ಇವತ್ತು ಯಾರೂ ಅಲ್ಲಿ ಉಳಿದಿಲ್ಲ. ಯಾಕೋ ಸ್ವಲ್ಪ ಅಲ್ಪಸಂಖ್ಯಾತರು ಉಳಿದಾರೆ, ಅವ್ರಿಗೂ ನಾವು ವಿನಂತಿ ಮಾಡ್ತಾ ಇದ್ದೀವಿ, ಅವ್ರನ್ನೂ ವಿಶ್ವಾಸಕ್ಕೆ ತೊಗೊಳ್ತಾ ಇದ್ದೀವಿ. ನಮ್ಮ ಜೊತೆಯಲ್ಲಿ ಬನ್ನಿ, ಭಾರತೀಯ ಜನತಾ ಪಕ್ಷದ ಜೊತೆಯಲ್ಲಿ ಕೈ ಜೋಡಿಸಿ ಅಂತಕ್ಕಂಥದ್ದು ಖಂಡಿತವಾಗಿ. ಕವಡ್ಗಿ ಮಠ್ ಒಬ್ಬ ಸಜ್ಜನ ರಾಜಕಾರಣಿ, ವಿಧಾನ ಪರಿಷತ್ ಸದಸ್ಯರಾಗಿ ಉತ್ತಮ ಕೆಲಸ ಮಾಡಿದ್ದಾರೆ. ಗ್ರಾಮಗಳನ್ನು ಸುಧಾರಿಸುವ ಕೆಲಸ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ಅವರ ಗೆಲುವು ನಿಶ್ಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಬೆಳಗಾವಿ ಬಿಜೆಪಿ ಗ್ರಾಮೀಣ ಜಿಲ್ಲಾ ಘಟಕದ ಅಧ್ಯಕ್ಷ ಸಂಜಯ್ ಪಾಟೀಲ್, ನಗರ ಘಟಕದ ಅಧ್ಯಕ್ಷ ಶಶಿ ಪಾಟೀಲ್, ಶಾಸಕ ಅನಿಲ್ ಬೆನ್ಕೆ, ಸಂಸದೆ ಮಂಗಳಾ ಅಂಗಡಿ, ಬಿಜೆಪಿ ಅಭ್ಯರ್ಥಿ ಮಹಾಂತೇಶ್ ಕವಡ್ಗಿಮಠ್ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಸಿದ್ದರಾಮಯ್ಯನವರು ನನಗೂ ಗುರು, ಈಗಲೂ ಗುರುಗಳೇ, ಆದರೆ ಸುಳ್ಳು ಹೇಳುವುದನ್ನು ಕಲಿಯುತ್ತಿದ್ದಾರೆ. ಅವರನ್ನು ಬಹಳ ಟೀಕಿಸಲಾರೆ ಎಂದು ರಮೇಶ್ ಜಾರಕಿಹೊಳಿ ಹೇಳಿದರು. ಸಿದ್ದರಾಮಯ್ಯನವರು ನನ್ನ ಗುರು, ಈಗಲೂ ಗುರುಗಳೇ, ಆದರೆ ಸುಳ್ಳು ಹೇಳುವುದನ್ನು ಕಲಿಯುತ್ತಿದ್ದಾರೆ. ಅವರನ್ನು ಬಹಳ ಟೀಕಿಸಲಾರೆ ಎಂದು ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದರು. ರಾಯಬಾಗ್ ಪಟ್ಟಣದಲ್ಲಿ ಸಹೋದರ ಲಖನ್ ಜಾರಕಿಹೊಳಿ ಪರ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, ಭಾನುವಾರ ರಾಯಬಾಗದಲ್ಲಿ ಸಿದ್ದರಾಮಯ್ಯ ಅವರು ನಮ್ಮ ಬಗ್ಗೆ ಮಾತನಾಡಿದ್ದು ಅದಕ್ಕೆ ಉತ್ತರ ಕೊಡಲು ಬಂದಿದ್ದೆ. ಆದರೆ ಅವರು ನನ್ನ ಗುರು ಹಾಗೂ ಮನೆಯಲ್ಲಿ ಬಹಳ ಮಾತನಾಡಬೇಡಿ ಎಂದಾಗ ನಾನು ಟೀಕಿಸಲು ಹೋಗುವುದಿಲ್ಲ. ಮೊದಲಿನ ಸಿದ್ದರಾಮಯ್ಯ ನೇರ ನಿಷ್ಠುರ ಹಾಗೂ ಮಾತನಾಡಿದರೆ ಹೆದರುವಂತರಾಗಬೇಕು. ಈಗಿನ ಸಿದ್ದರಾಮಯ್ಯ ಸುಳ್ಳು ಹೇಳುತ್ತಿದ್ದಾರೆ, ಅದು ಬದಲಾಗಬೇಕಿದೆ. ಹಾಗೂ ಸಮಸ್ತ ರಾಯಬಾಗ್ ತಾಲೂಕಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಪಟ್ಟಣ ಪಂಚಾಯತ್ ಅಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರೇ ಹಾಗೂ ಅಕ್ಕ ತಂಗಿಯರೇ, ತಾಯಂದಿರೇ ಹಾಗೂ ಪತ್ರಕರ್ತರೇ, ದಯವಿಟ್ಟು ನಾವು ಬಂದ ಉದ್ದೇಶ ನಿನ್ನೆ ಸಿದ್ದರಾಮಯ್ಯ ಅವರು ಉತ್ತರ ಕೊಡಕ್ಕೆ ಬಂದಿಲ್ಲ. ಕಾರ್ಯಕ್ರಮದಲ್ಲಿ ಬರ್ತಿರ್ಲಿಲ್ಲ ನಾನು, ಅದಕ್ಕೆ ನಾನು ಬಂದಿದ್ದೆ. ಯಾಕೆ ಈ ಕಾರ್ಯಕ್ರಮದಲ್ಲಿ ಇವತ್ತು ಇರಲಿಲ್ಲ ನಾನು. ಆದರೆ ಸಿದ್ದರಾಮಯ್ಯ ಅವರು ಇವತ್ತು ನಮ್ಮ ನಾಯಕ, ಇವತ್ತು ನಮ್ಮ ಗುರು. ಖರ್ಗೆ ಸಾಹೇಬರು ನಮ್ಮ ಗುರುಗಳ. ನಾವು ಬೇರೆ ಪಕ್ಷ ಹೋಗಿರ್ಬೋದು, ಆದರೆ ಸಿದ್ದರಾಮಯ್ಯ ಸಾಹೇಬರ ವ್ಯಕ್ತಿತ್ವ ಭಾಳ ದೊಡ್ಡದಿದೆ. ಅದು ಕಳೆದ 3 ತಿಂಗಳಲ್ಲಿ ಭಾಳ ಅವರು ಸುಳ್ಳು ಮಾತಾಡ್ತಾರೆ. ನಂಗೆ ವಿಚಿತ್ರ ಆಗಿದೆ, ಅವ್ರು ಯಾಕೆ ಸುಳ್ಳು ಹೇಳ್ತಾರೆ, ಯಾವ ಒತ್ತಡದಲ್ಲಿ ಮತ್ತೆ ನಂಗೆ ಅರ್ಥ ಆವತ್ತು. ಸಿದ್ದರಾಮಯ್ಯ ಅವ್ರ ವ್ಯಕ್ತಿತ್ವ ನಾನು ಪ್ರಶ್ನೆ ಮಾಡೋದಿಲ್ಲ, ಅವ್ರಿಗೆ ಅಸಹ್ಯ ಮಾಡೋದಿಲ್ಲ. ಅವರು ನಮ್ಮ ನಾಯಕರು. ಆದರೆ ನಿನ್ನೆ ಭಾಳ ಸುಳ್ಳು ಹೇಳಿರೋರು, ಅದಕ್ಕೆ ಉತ್ತರ ಬಂದಿರೋದು ನಾವು. ಆದರೆ ಅದನ್ನು ಇನ್ಸರ್ಟ್ ಮಾಡಿ ತಗೋಬಾರ್ದು. ದಯವಿಟ್ಟು ನಾವು ನೀವ್ಯಾಕೆ ಅವ್ರ ಅಭಿಮಾನಿ, ನಾವು ಅವ್ರ ಅಭಿಮಾನಿ. ನಿನ್ನೆ ವಿವೇಕರ ಪಾಟೀಲ್ ಕಾಂಗ್ರೆಸ್ ಪಕ್ಷ ಸಂಬಂಧ ಅಂತ ಹೇಳಿದ್ರು. ನಾನು ಕೊಲ್ಲಾಪುರ ಲಕ್ಷ್ಮೀ ಆನೆಮಣ್ಣವರು ಕಾಂಗ್ರೆಸ್ ಪಕ್ಷದ ಸದಸ್ಯರು. ಯಾಕೆ ಮಾತ್ರ ಮೊದಲು ಚುನಾವಣಾ ಟಿಕೆಟ್ ನಾವು ನೀಡಿದ್ದೆವು. ಆವಾಗ ವೀರಕುಮಾರ್ ಪಾಟೀಲ್ ಬದಲಿ ವಿವೇಕರ ಪಾಟೀಲ್ ಟಿಕೆಟ್ ಕೊಡೋದು ನಾನು ಸ್ವತಃ ನಾನು ಹೋಗಿದ್ದೆ. ಆವಾಗ ಬಹಳಷ್ಟು ಗಂಭೀರವಾಗಿ ಮಾತಾಡಿದರು ವೀರ ಪಾಟೀಲ್ ಕುಟುಂಬ ಬಗ್ಗೆ. ಅದನ್ನ ಹೇಳಂಗಿಲ್ಲ, ಇವತ್ತು ಟಿಕೆಟ್ ಕೊಡಲಿಲ್ಲ. ಆಯ್ತು, ಕೊಡಲಿ ಬಿಟ್ಟು ನಾವು ಬಿಟ್ಟ ನಂತರ ಅವರ ಬಂಡಪುರ ನಿಲ್ಲಿಸಿ ನಾ ಆರಿಸಿ ಬಂದಿದ್ದು. ನಾ ಆರಿಸಿದ್ರೆ ನೀವು ತಂದ್ರೆ, ನಿಮ್ಮ ಮೆಂಬರ್ ಆರಿಸಿದ್ರೆ, ನಾವೊಂದು ಜಸ್ಟ್ ಒಬ್ಬ ನಾವು ಕಾರ್ಯಕರ್ತ. ನಾ ಗರ್ವದಿಂದ ನಾ ತಂದಿರೋದಿಲ್ಲ, ನೀವೆಲ್ಲ ಸರ್ವ ಸದಸ್ಯರು ಕೂಡ ಅವ್ರು ಆರಿಸಿದ್ರಿ. ತದನಂತರ ಇದೇ ಸಿದ್ದರಾಮಯ್ಯ ಅವರು ನನಗೆ ಕರೆದು ಹೇಳಿದ್ರು, ರಮೇಶ ವಿವೇಕರು ಬಂದಪ್ಪ ಪಾರ್ಟಿ ಕೆಲಸ ಮಾಡತ್ತು, ಅವ್ರು ನಮ್ಮ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಬೇಕು, ಅವ್ರು ಹಾನಿ ಮಾಡಿ ಕೇಳಿದ್ರು. ಅವರು ಕಾಂಗ್ರೆಸ್ ಪಕ್ಷ ಸದಸ್ಯ ಸತತ ಅವರು ಕೆಲಸ ಮಾಡೋರು. ಪ್ರತಿಯೊಂದು ಹಂತದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿರೋರು ವಿಧಾನಸಭೆಯಲ್ಲಿ. ಬೇಕಾದ್ರೆ ಐವನ್ ಡಿಸೋಜ್ ಇಲ್ಲಿ ಕಾಂಗ್ರೆಸ್ ಪಕ್ಷ ಅಬ್ಸರ್ವ್ ಬಂದರೆ ಇಲ್ಲಿ ಸುತ್ತಿರ್ಬೋದು.
ಬೇಕಾದ್ರೆ ಸ್ವತಃ ಮಿತ್ರರು ಹೋಗಿ ಕೇಳೋ ಇಲ್ಲೇ ಇರಬೇಕು ಅವರು ಸತತವಾಗಿ ವಿಧಾನ ಪರಿಷತ್ತಲ್ಲಿ ಅವರು ಆ ಪಕ್ಷದ ಪರಿಷತ್ ನಾಯಕರಾಗಿ ಅವರು ಒಂದು ವಿಪ್ ಆಗಿ ಮಾಡಿದ್ರು. ಅವ್ರು ಪ್ರತಿ ಮೀಟಿಂಗ್ ಅವ್ರಿಗೆ ನೋಟಿಸ್ ಕೊಡ್ತಾರೆ. ಕಾಂಗ್ರೆಸ್ ಪಕ್ಷದ ಐಎನ್ ಡಿಸೋಜ ಪ್ರತಿಯೊಂದು ಮೀಟಿಂಗ್ ಅಟೆಂಡ್ ಆಗ್ರಿ. ಈ ಪಕ್ಷ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಮಹಾಂತೇಶ್ ಕವಡ್ಗಿಮಠ್ ಹಾಗೂ ಪಕ್ಷೇತರ ಅಭ್ಯರ್ಥಿ ಲಖನ್ ಜಾರಕಿಹೊಳಿ ಅವರನ್ನು ಗೆಲ್ಲಿಸಿ ಕಾಂಗ್ರೆಸ್ ಸೋಲಿಸಿ ಎಂದು ಹೇಳಿದರು. ರವೀಂದ್ರ ಚೌಗುಲೆ, ಕನ್ನಡ ನ್ಯೂಸ್ ನೆಟ್ವರ್ಕ್, ಚಿಕ್ಕೋಡಿ. ಕಳೆದ 2 ಬಾರಿಯ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ. 3ನೇ ಬಾರಿ ಜನರ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಡಬೇಕೆಂದು ಮಹಾಂತೇಶ್ ಕವಡ್ಗಿಮಠ್ ಹೇಳಿದರು. ಕಳೆದ 2 ಬಾರಿಯ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ. 3ನೇ ಬಾರಿ ಜನರ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಡಬೇಕೆಂದು ಬಿಜೆಪಿ ಅಭ್ಯರ್ಥಿ ಮಹಾಂತೇಶ್ ಕವಡ್ಗಿಮಠ್ ಹೇಳಿದರು. ಭಾನುವಾರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಿಜೆಪಿ ಮತ್ತೊಂದು ಬಾರಿಗೆ ಅವಕಾಶ ಕೊಟ್ಟಿದ್ದಾರೆ. ಕಳೆದ ಅವಧಿಯಲ್ಲಿ ಗ್ರಾಮ ಪಂಚಾಯತ್ಗಳಿಗೆ ಹೆಚ್ಚಿನ ಅನುದಾನ ತಂದಿದ್ದೇನೆ. ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳನ್ನು ಮುಟ್ಟಿಸಿದ್ದೇನೆ. ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಸೆಷನ್ನಲ್ಲಿ ಪರಿಹಾರ ಕಂಡುಕೊಳ್ಳುವ ಕೆಲಸ ಮಾಡಿದ್ದೇನೆ. KLE ಸಂಸ್ಥೆ ಮೂಲಕ ಆರೋಗ್ಯ ಮತ್ತು ಶಿಕ್ಷಣದಲ್ಲಿ ಸೇವೆ ಸಲ್ಲಿಸಿದ್ದೇನೆ. ಸಕ್ಕರೆ ಉದ್ಯಮದಲ್ಲಿ ಹಲವು ರೀತಿ ಅಭಿವೃದ್ಧಿ ಮಾಡಿದ್ದೇನೆ. ನನಗೆ ಪ್ರಥಮ ಪ್ರಾಶಸ್ತ್ಯದ ಮತ ನೀಡಿ ಎಂದರು. ಈ ಗ್ರಾಮ ಪಂಚಾಯತ್ ಸದಸ್ಯರ ಬೇಡಿಕೆ ಏನಿದೆ ಸರ್? ಪ್ರಮುಖ ಬೇಡಿಕೆ ನೀವು ಪ್ರಚಾರಕ್ಕೆ ಹೋದಾಗ ಏನು ಕಂಡು ಬಂದಿದೆ ಅಂತ? ಬೇರೆ ಬೇರೆ ತಾಲೂಕುಗಳಲ್ಲಿ ಬೇರೆ ಬೇರೆ ವಿಚಾರಗಳಿದೆ. ಕಬ್ಬು ಬೆಳೆಯತಕ್ಕಂಥ ತಾಲೂಕುಗಳಲ್ಲಿ NREG ಕಾಮಗಾರಿಗಳನ್ನು ಮಾಡಲಿಕ್ಕೆ ತೊಂದರೆ ಇದೆ. ಅದೇ ಬಯಲು ಸೀಮೆಗಳಾಗಿರ್ತಕ್ಕಂಥ ರಾಮದುರ್ಗ್, ಸವದತ್ತಿ, ಬೈಲೊಂಗಲ್ ಇಲ್ಲಿ NREG ಕಾಮಗಾರಿಗಳು ಹೆಚ್ಚು ಪರಿಣಾಮಕಾರಿಯಾಗಿ ಇವತ್ತು ಮಾಡ್ತಾ ಇದ್ದಾರೆ. ಪಶ್ಚಿಮ ಘಟ್ಟ ಪ್ರದೇಶಗಳಾಗಿರ್ತಕ್ಕಂಥ ಖಾನಾಪುರ, ಬೆಳಗಾವಿ ಗ್ರಾಮಾಂತರ ಮತ್ತು ಹುಕ್ಕೇರಿ ತಾಲೂಕಿನ ಕೆಲವೊಂದು ಭಾಗ ಮತ್ತು ನಿಪ್ಪಾಣಿ ಭಾಗಗಳು ಅಲ್ಲಿ ಸಮಸ್ಯೆಗಳು ಬೇರೆ ಇದೆ. ಇಡೀ ಜಿಲ್ಲೆಯನ್ನು ನಾವು ತೆಗೆದುಕೊಂಡಾಗ ದೊಡ್ಡ ನಗರಗಳ ಸಮೀಪ ಇರತಕ್ಕಂಥ ಗ್ರಾಮ ಪಂಚಾಯಿತಿಗಳಲ್ಲಿ NREG ಬಗ್ಗೆ ಭಾಳ ತೊಂದರೆ ಇದೆ. ನಗರ ಪ್ರದೇಶಕ್ಕೆ ಕೆಲಸಕ್ಕೆ ಬಂದರೆ 500 ರೂಪಾಯಿ ಸಿಗ್ತದೆ, NREGಯಲ್ಲಿ 285 ರೂಪಾಯಿ ಸಿಗ್ತದೆ. ಹೀಗೆ ವಿಭಿನ್ನವಾಗಿರ್ತಕ್ಕಂಥ ಪ್ರತಿ ತಾಲೂಕಿನಲ್ಲಿ ತನ್ನದೇ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ಗ್ರಾಮ ಪಂಚಾಯಿತಿಯಲ್ಲಿ ನಾನು ನೋಡಿದ್ದೀನಿ. ಆ ತಾಲೂಕು ಪಂಚಾಯಿತಿ ಇಒಗಳ ಜೊತೆಗೆ ನನ್ನ ನಿರಂತರ ಸಂಪರ್ಕ ಮತ್ತು ಅಲ್ಲಿಯ ಸ್ಥಳೀಯ ಸಮಸ್ಯೆಗಳನ್ನು ಸ್ಥಳೀಯವಾಗಿ ಬಗೆಹರಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ಸ್ಮಶಾನ ಭೂಮಿಗಳ ಅಭಿವೃದ್ಧಿ ವಿಚಾರವಾಗಿ ವಿಧಾನ ಪರಿಷತ್ನಲ್ಲಿ ನಾನು ಕೇಳಿದಂಥ ಪ್ರಶ್ನೆ, ಅದಕ್ಕೆ ಅಶೋಕ್ ಅವರು ಪ್ರತಿ ಗ್ರಾಮದಲ್ಲಿಯೂ ಸಹಿತ ಸ್ಮಶಾನ ಭೂಮಿ ಅಭಿವೃದ್ಧಿ ಮಾಡ್ತಕ್ಕಂಥ ವಿಚಾರ, ಸುವರ್ಣಸೌಧದ ಸದ್ಬಳಕೆ ವಿಚಾರ, ಕಬ್ಬು ಬೆಳೆಗಾರರ ವಿಚಾರ, ಯಾವ್ಯಾವ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಒಬ್ಬ ಜನಪ್ರತಿನಿಧಿಯಾಗಿ ಆ ಕೆಲಸವನ್ನು ಕಳೆದ 2 ಅವಧಿಗಳಲ್ಲಿ ಪ್ರಾಮಾಣಿಕವಾಗಿ ನಾನು ಮಾಡಿದ್ದೀನಿ. ಈಗ ಜಲಜೀವನ್ ಮಿಷನ್ದೊಳಗೆ ಗ್ರಾಮ ಪಂಚಾಯತಿಗಳು ತಮ್ಮ ಪಾಲಿನ ಹಣವನ್ನು ಭರ್ತಿಕ್ಕಾಗಿಲ್ಲ ಬಹಳಷ್ಟು ಪಂಚಾಯತಿಗಳಲ್ಲಿ. ಅದ್ರ ಬಗ್ಗೆ ಏನು ಮಾಡ್ತೀರ ತಮ್ಮ? ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಮಾನ್ಯ ನರೇಂದ್ರ ಮೋದಿ ಅವರ 2024ರ ಒಳಗಾಗಿ ಪ್ರತಿ ಗ್ರಾಮದ ಪ್ರತಿ ಮನೆಗೂ ಸಹಿತ ಶುದ್ಧ ನೀರನ್ನು ಕೊಡಬೇಕು ಅನ್ನೋದು ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಬಹಳ ದೊಡ್ಡ ಮಹತ್ವಾಕಾಂಕ್ಷಿ ಯೋಜನೆ. ಪ್ರತಿಯೊಬ್ಬ ಬಡವನಿಗೂ ಸಹಿತ ಒಳ್ಳೆಯ ಶುದ್ಧ ನೀರನ್ನು ಕೊಡಬೇಕಂತಕ್ಕಂಥ ಯೋಜನೆ. ಕೇಂದ್ರ ಸರ್ಕಾರದ 40% ಪಾಲು, ರಾಜ್ಯ ಸರ್ಕಾರದ 40% ಪಾಲು, ಗ್ರಾಮ ಪಂಚಾಯತಿ ವಂತಿಗೆ 5% ಮಾಡಿದ್ದಾರೆ. ಈಗ ಮೊದಲು 10 ಇತ್ತು, 5 ಮಾಡಿದ್ದಾರೆ. ಗ್ರಾಮಸ್ಥರ ವಂತಿಗೆ 15%. ಎಲ್ಲ ಗ್ರಾಮ ಪಂಚಾಯತಿಗಳು 15ನೇ ಹಣಕಾಸಿನಲ್ಲಿ ತಾವು ಭರ್ನಾ ಮಾಡಬೇಕಾದಂಥ ಹಣವನ್ನು ಈಗಾಗಲೇ ತುಂಬಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಜ್ಯದಲ್ಲಿಯೇ ಜಲಜೀವನ್ ಮಿಷನನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಲ್ಲಿ ನಮ್ಮ ಸ್ಥಳೀಯ ಶಾಸಕರು ಸಹಿತ ಭಾಳ ಮುತುವರ್ಜಿ ವಹಿಸಿ ಆ ಹಣವನ್ನು ಭರ್ನಾ ಮಾಡಿಸಿ ರಾಜ್ಯದಲ್ಲಿ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಜಲಜೀವನ್ ಮಿಷನ್ ಬೆಳಗಾವಿಯಲ್ಲಿ ಅನುಷ್ಠಾನಗೊಳ್ತಾ ಇದೆ. ಸರ್, ಈಗ ಗ್ರಾಮ ಪಂಚಾಯತ್ ಮೆಂಬರ್ ವೇತನ ಹೆಚ್ಚಿಗೆ ಆಗಬೇಕಂತ ಒಂದು ಬೇಡಿಕೆ ಇದೆ ಸರ್. ಅದನ್ನ ಈ ಬಾರಿ ನೀವು ಪರಿಷತ್ನಲ್ಲಿ ಗೆದ್ರೆ ಖಂಡಿತ ಹೆಚ್ಚಿಗೆ ಮಾಡಿಸ್ತಾರೆ ಹೇಗೆ? ಗ್ರಾಮ ಪಂಚಾಯತಿ ಸದಸ್ಯರ ಗೌರವಧನ 2009-10ರಲ್ಲಿ 100 ರೂಪಾಯಿ ಇತ್ತು, ಆಮೇಲೆ 250 ಆಯಿತು, ಆಮೇಲೆ 500 ಮತ್ತು 1000 ಇವೆಲ್ಲವೂ ಏರಿಕೆ ಆಗಿರೋದು BJP ಸರ್ಕಾರದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಜಗದೀಶ್ ಶೆಟ್ಟರ್ ಅವಧಿಯಲ್ಲಿ. ವಿಧಾನ ಪರಿಷತ್ತಿನಲ್ಲಿ ಈ ವಿಚಾರವಾಗಿ ನಾನು ಮತ್ತು ನಮ್ಮ ಸಭಾನಾಯಕರಾಗಿರ್ತಕ್ಕಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರು ಕೇರಳ ಮಾದರಿಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಗೌರವಧನ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಎತ್ತಿದ್ದೀವಿ. ಚುನಾವಣೆ ಮುಗಿದ ನಂತರ ಜನ ಅವಕಾಶ ಕೊಟ್ಟ ನಂತರ ಆ ವಿಚಾರವನ್ನು ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕೊಟ್ಟು ಗ್ರಾಮ ಪಂಚಾಯತ್ ಸದಸ್ಯರ ಗೌರವದಿಂದ ಸಿಗಬೇಕಂತಕ್ಕಂಥ ಹೋರಾಟಕ್ಕೆ ಚಾಲನೆಯನ್ನು ಕೊಡ್ತೀವಿ. ನಾನು ಪಕ್ಷದ ಅಭ್ಯರ್ಥಿ, ಪಕ್ಷದ ಗೆಲುವಿಗಾಗಿ ನಾನು ಸ್ಪರ್ಧಿಸ್ತೀನಿ. ಯಾರ ಪ್ರತಿಸ್ಪರ್ಧಿನೂ ಅಲ್ಲ, ನಾನು ಅಭ್ಯರ್ಥಿ, BJPಯನ್ನು ಗೆಲ್ಲಿಸಿ, ಇಷ್ಟೇ ವಿನಂತಿ.
ಪ್ರತಿ ತಾಲೂಕಿನಲ್ಲಿ ಸಮಸ್ಯೆಗಳನ್ನು ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸುತ್ತಿದ್ದೇನೆ. ಸ್ಮಶಾನ ಅಭಿವೃದ್ಧಿ ಬಗ್ಗೆ ಸದನದಲ್ಲಿ ಗಮನ ಚರ್ಚಿಸಿ ಪರಿಹಾರ ಕಂಡುಕೊಂಡಿದ್ದೇನೆ. ಜಲಜೀವನ ಮಿಷನ್ ರಾಜ್ಯದಲ್ಲಿ ಬಳಕೆಯಾಗುತ್ತಿದೆ. ಕೇರಳ ಮಾದರಿಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರ ಗೌರವಧನ ಕೊಡಿಸುವುದಕ್ಕೆ ಕ್ರಮ ಕೈಗೊಳ್ಳುತ್ತಿದ್ದೇನೆ ಎಂದರು. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಕಳೆದ 18 ವರ್ಷದಿಂದ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಚಂದ್ರಕಾಂತ್ ಚೌಗಲಾಗೆ ಹುಕ್ಕೇರಿ ತಾಲೂಕಿನ ಕೋಟಬಾಗಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಕಳೆದ 18 ವರ್ಷಗಳಿಂದ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಯೋಧನಿಗೆ ತವರೂರಿನಲ್ಲಿ ಭವ್ಯ ಸ್ವಾಗತ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಕೊಟಬಾವಿ ಗ್ರಾಮದ ಚಂದ್ರಕಾಂತ್ ಚೌಗಲಾ ಅವರು ಸತತ 18 ವರ್ಷಗಳಿಂದ ದೇಶದ ವಿವಿಧ ಗಡಿ ಪ್ರದೇಶಗಳಲ್ಲಿ ದೇಶ ಸೇವೆ ಮಾಡಿ ನಿವೃತ್ತಿಯೊಂದಿ ತನ್ನ ಊರಿಗೆ ಆಗಮಿಸಿದ್ದು ಸ್ವಗ್ರಾಮದಲ್ಲಿ ಸಂಭ್ರಮ ಮನೆ ಮಾಡಿದೆ. ನಿವೃತ್ತ ಯೋಧನಿಗೆ ಗ್ರಾಮಸ್ಥರು ಹೂ ಮಾಲೆ ಹಾಕಿ ಸ್ವಾಗತಿಸಿ ಸುಮಾರು 5 ಕಿಲೋಮೀಟರ್ವರೆಗೆ ದೇಶಭಕ್ತಿ ಗೀತೆಗಳನ್ನು ಹಚ್ಚಿ ಮೆರವಣಿಗೆ ಮೂಲಕ ಕರೆತಂದರು. ಬಳಿಕ ಗ್ರಾಮದೇವಿ ದುರ್ಗಾದೇವಿ ದೇವಸ್ಥಾನಕ್ಕೆ ತೆರಳಿ ದೇವಿ ದರ್ಶನ ಪಡೆದರು. ಮೆರವಣಿಗೆಯಲ್ಲಿ ಗ್ರಾಮಸ್ಥರು ರಸ್ತೆ ಮಧ್ಯೆ ಯೋಧ ಚಂದ್ರಕಾಂತ್ ಚೌಗಲಾ ಅವರನ್ನು ನಿಲ್ಲಿಸಿ ಸತ್ಕರಿಸಿ ಗೌರವಿಸಿದರು. ಸುರೇಶ್ ಕಿಲ್ಲೆದಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಹುಕ್ಕೇರಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮಾನವ ಬಂಧುತ್ವ ವೇದಿಕೆ ವತಿಯಿಂದ ರುದ್ರಭೂಮಿಯಲ್ಲಿ ಕಾರ್ಯಕ್ರಮದ ಆಯೋಜನೆ. ಮೂಢನಂಬಿಕೆ ವಿರುದ್ಧ ರಾಹುಲ್ ಜಾರಕಿಹೊಳಿ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ನಿಮಿತ್ತ ಕಾರ್ಯಕ್ರಮದ ಆಯೋಜನೆ. ರಾಜ್ಯದಲ್ಲಿ ಇಡೀ ಪಕ್ಷದ ಕಾರ್ಯಕರ್ತರು ಒಮ್ಮತದಿಂದ ಕೆಲಸ ಮಾಡುತ್ತಿದ್ದಾರೆ. ಇದೇ ನಮ್ಮ ಪಕ್ಷದ ಮೊದಲ ಗುರಿ ಎಂದ ಡಿಕೆ ಶಿವಕುಮಾರ್. ರಮೇಶ್ ಜಾರಕಿಹೊಳಿಗೆ ಟಾಂಗ್ ಕೊಟ್ಟ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯನವರ ಅಜ್ಞಾನದ ಹೇಳಿಕೆ ಹಾಸ್ಯಾಸ್ಪದವಾಗಿದೆ. ಬಿಜೆಪಿ ರಾಜ್ಯ ವಕ್ತಾರ ಎಂಬಿ ಜಿರ್ಲಿ ಲೇವಡಿ. ಚುನಾವಣೆ ಪ್ರಚಾರದ ಹಿನ್ನೆಲೆ ಬೆಳಗಾವಿಗೆ ಆಗಮಿಸಲಿದ್ದ ಸಿಎಂ. ಇವಷ್ಟು ಇಂದಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.